हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रिगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रिगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರು ಎಂಥ ಅದ್ಭುತವಾದ ಕಾರ್ಯ ಮಾಡಿದ್ರು. ಕೇವಲ 4 ಗೋಡೆಯ ಒಂದು ಕೋಣೆಯ ಒಳಗೆ ವಾಸವಾಗಿದ್ದುಕೊಂಡು ಕಲ್ಕತ್ತಾದಲ್ಲೆಲ್ಲ ತಮ್ಮ ಪ್ರಭಾವ ಬೀರಿದ್ದಲ್ಲದೆ ಇಂದು ಜಗತ್ತಿನಾದ್ಯಂತ ಅವರು ಜನಮನದಲ್ಲಿ ತಮ್ಮ ಸ್ಥಾನವನ್ನು ಕಂಡುಕೊಳ್ತಾ ಇದ್ದಾರೆ. ರಷ್ಯಾದ ಇಬ್ಬರು ವ್ಯಕ್ತಿಗಳು ಭಾರತಕ್ಕೆ ಬಂದಿದ್ದಾರೆ. ಕಲ್ಕತ್ತಾದ ರಾಮಕೃಷ್ಣಾಶ್ರಮ ನಡೆಸುವಂತಹ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ ಅಲ್ಲಿ ಇದ್ದಾರೆ. ಅವರು ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾ ದೇವಿಯವರಿಂದ ಬಹಳಷ್ಟು ಪ್ರಭಾವಿತರಾಗಿ ಈಗ ಅವರು ಕೆಲವು ದಿವಸಗಳ ಮಟ್ಟಿಗೆ ಬೆಂಗಳೂರು ಆಶ್ರಮದಲ್ಲೇ ಇದ್ದಾರೆ. ಇಲ್ಲಿಂದ ದಕ್ಷಿಣಕ್ಕೆ ಕನ್ಯಾಕುಮಾರಿಯವರೆಗೆ ಹೋಗಿ ವಿವೇಕಾನಂದರ ದರ್ಶನ ಮಾಡಿಕೊಂಡು ಹಿಂದಿರುಗುವವರಿದ್ದಾರೆ. ತಪಸ್ಸು ಮತ್ತು ಅನುಭೂತಿ, ನಿಜವಾದ ತಪಸ್ಸು ಮತ್ತು ನಿಜವಾದ ಅನುಭೂತಿ, ಇದರಿಂದ ಕೂಡಿದಂತಹ ಮಾತುಗಳು ಎಂದಿಗೂ ವ್ಯರ್ಥವಾಗಲಾರವು. ಶ್ರೀರಾಮಕೃಷ್ಣರು ಜನ್ಮ ತಳೆಯುವುದಕ್ಕಿಂತ ಮೊದಲೇ ನಮ್ಮ ಭಾರತದಲ್ಲಿ ಘನ ವಿದ್ವಾಂಸರು ಬಹಳ ಜನ ಇದ್ರು. 4 ವೇದ, 6 ಶಾಸ್ತ್ರ, 18 ಪುರಾಣ ಇವುಗಳನ್ನೆಲ್ಲ ಕರತಲಾಮೂಲಕ ಮಾಡಿಕೊಂಡಂತಹ ಮಹಾಮಹೋಪಾಧ್ಯಾಯರು ಅಂತ ಕರೆಸಿಕೊಳ್ಳುವಂತಹ ಪಂಡಿತರಿದ್ರು. ವೇದವನ್ನ 4 ವೇದಗಳನ್ನ ಕಂಠಪಾಠ ಮಾಡಿ ಅದನ್ನ ಹೇಳಬಲ್ಲವರಿಗೆ ಚತುರ್ವೇದಿಗಳು ಅಂತ, 3 ವೇದಗಳನ್ನ ಓದಿ ಅದನ್ನು ಹೇಳಬಲ್ಲವರಿಗೆ ತ್ರಿವೇದಿ ಅಂತ, 2 ವೇದಿ, ದ್ವಿವೇದಿ, ಈ ರೀತಿಯಲ್ಲಿ ಉತ್ತರ ಹಿಂದೂಸ್ತಾನದಲ್ಲಿ ಹೆಸರುಗಳೇ ಇದೆ. ನಾಲ್ಕು ವೇದ, ಅದನ್ನ ನಾವೇನಾದ್ರೂ ಇವತ್ತು ಕಂಠಪಾಠ ಮಾಡಬೇಕು ಅಂತಂದ್ರೆ ಬಹುಶಃ ಒಂದು 4 ಜನ್ಮಗಳು ಸಾಲದು. ಅಂಥದ್ದನ್ನ ಕಂಠಸ್ಥ ಮಾಡಿಕೊಂಡದ್ದಲ್ಲದೆ ಅದರ ಮೇಲೆ ದೊಡ್ಡ ದೊಡ್ಡ ವ್ಯಾಖ್ಯಾನವನ್ನು ನೀಡಬಲ್ಲಂತಹ ಪಂಡಿತರುಗಳು ಇದ್ರು. ಆದ್ರೆ ಆ ಪಂಡಿತರು ಯಾರ ಹೆಸರು ಇವತ್ತು ಕೇಳಿ ಬರೋದಿಲ್ಲ. ಶ್ರೀರಾಮಕೃಷ್ಣರು ಆ ಯಾವ ವೇದಗಳನ್ನು ಓದಿದವರೇ ಅಲ್ಲ, ಅಷ್ಟೇ ಅಲ್ಲ, ಒಂದು ವ್ಯಾವಹಾರಿಕವಾದಂತಹ ವಿದ್ಯೆಯನ್ನು ಕೂಡ ವಲ್ಲೆ ಅಂದ್ರು. ಸುತ್ತಿನ ವಿದ್ಯೆ ಎಷ್ಟೇ ಓದಿದ್ರೂ ಕೂಡ ಅದನ್ನ ಪಾಠ ಹೇಳಿ ಅಥವಾ ಉಪನ್ಯಾಸ ಮಾಡಿ ಜನರನ್ನ ಬೆರಗುಗೊಳಿಸಬಹುದೇ ಹೊರತು, ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಬಹುದೇ ಹೊರತು, ಉದರ ಪೋಷಣೆ ಮಾಡಿಕೊಳ್ಳಬಹುದೇ ಹೊರತು, ಅದು ಅಂತರಂಗದ ಅಶಾಂತಿಯನ್ನ ತರಿಸಿ ಪರಮಾನಂದವನ್ನ ಉಣಿಸುವಂತಹ
ವಿದ್ಯೆ ಅಲ್ಲ ಅಂತ ಶ್ರೀರಾಮಕೃಷ್ಣರು ಇನ್ನೂ ಹುಡುಗನಾಗಿರುವಾಗಲೇನೇನೆ ಅರಿತುಕೊಂಡ್ರು. ಬರೀ ಅರಿತುಕೊಂಡದ್ದು ಮಾತ್ರ ಅಲ್ಲ, ಎಂತೆಂಥ ಹಿರಿಯರು ಅವನನ್ನ ಓದೋದಕ್ಕೆ ಹಾಕಬೇಕು ಅಂತ ಪ್ರಯತ್ನಿಸಿದ್ರು ಕೂಡ ಅವನು ಹಿಡಿದ ಹಠವನ್ನು ಬಿಡದೆ ಕೊನೆವರೆಗೂ ಒಲ್ಲೆ ಎಂದ. ಮತ್ತು ಅದಕ್ಕೆ ಸರಿಯಾಗಿ ಆ ದಕ್ಷಿಣೇಶ್ವರದಲ್ಲಿ ಒಂದು ಸಾಧನಾ ಕ್ಷೇತ್ರ ಆ ಗದಾಧರನಿಗಾಗಿ ನಿರ್ಮಾಣಗೊಂಡು ಅಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ ಪ್ರಾಮಾಣಿಕ ಹೃದಯದಿಂದ. ಆ ಪ್ರಾಮಾಣಿಕತೆ ಅಂದ್ರೆ ಏನು ಅಂತ ಅನ್ನೋದನ್ನ ಕಲಿಯಬೇಕಾದ್ರೆ ನಾವು ಶ್ರೀರಾಮಕೃಷ್ಣ ಜೀವನವನ್ನು ಓದದೆ ಬೇರೆ ದಾರಿಯೇ ಇಲ್ಲ. ಬೇರೆ ಯಾವ ಮಾನವ ಮಾತ್ರನೂ ಕೂಡ ನಮಗೆ ಪ್ರಾಮಾಣಿಕತೆಯ ಒಂದು ಪರಿಶುದ್ಧವಾದ ಪಾಠವನ್ನು ಹೇಳಲಾಗದು. ಅಂತಹ ಒಂದು ಪ್ರಾಮಾಣಿಕವಾದಂತಹ ಸಾಧನೆ ನಡೆಯಿತು, ಸಿದ್ಧಿಯೂ ಆಯಿತು. ಆ ಮಹಾಸಿದ್ಧಿಯ ಪ್ರಸಾದವನ್ನೇ ನಾವು ಇವತ್ತು ಅನುಭವಿಸ್ತಾ ಇರುವಂತಹದ್ದು. ಶ್ರೀರಾಮಕೃಷ್ಣರ ಒಂದೊಂದು ವಾಣಿಯೂ ಕೂಡ ಹಿಂದೆ ಹೇಳಲ್ಪಟ್ಟದ್ದೇ, ಅದರೊಳಗೆ ಹೊಸತು ಒಂದೂ ಇಲ್ಲ. ಶ್ರೀರಾಮಕೃಷ್ಣರು ಆಗಾಗ ಹೇಳುತ್ತಿದ್ದಂತಹ ಮಾತನ್ನ, ಯಾವ ಮಾತು ಅತ್ಯಂತ ಸಾರವತ್ತಾದಂತಹದ್ದು ಆ ಮಾತುಗಳೆಲ್ಲವನ್ನು ಕೂಡ ತಮ್ಮ ಮನಸ್ಸಲ್ಲಿ ನೆನಪಿಟ್ಕೊಂಡಿದ್ರು, ಅದನ್ನೇ ಹೇಳಿದ್ರು. ಅವರು ಹೊಸದು ಯಾವುದನ್ನು ಹೇಳದೇ ಇದ್ರು ಕೂಡ ಇವತ್ತು ಅವ್ರ ಮಾತೇ ಹೊಸತು ಅಥವಾ ಅವರೇ ಹೊಸದಾಗಿ ಹೇಳಿದ್ರು ಎಂಬಂತೆ ಕಂಡು ಬರೋದಕ್ಕೆ ಕಾರಣ ಏನು? ಅನುಭವ, ಸಿದ್ಧಿ. ಇದೇ ವಚನವೇ ಇರುವನ್ನ ಶ್ರೀರಾಮಕೃಷ್ಣರ ವಾಣಿಯನ್ನ ಅನುಭವಿಸದೆ ಹೇಳ ಹೊರಟ್ರೆ ಅದಕ್ಕೆ ಅರ್ಥವೇ ಇಲ್ಲ. ಪರಿಭಾವಿಸಬೇಕು, ಅದರಲ್ಲೇ ಮುಳುಗಬೇಕು, ಅವರ ಜೀವನದಲ್ಲಿ ಮುಳುಗಬೇಕು ಮೊದಲು. ಎಂತಹ ಅದ್ಭುತವಾದಂತಹ ಜೀವನ ಅಂತನ್ನೋದು ನಮ್ಮ ಹೃದಯಕ್ಕೆ ಮೊದಲು ಅದು ಗಮ್ಯವಾಗಬೇಕು. ಆಗ ಅವರ ಪ್ರತಿಯೊಂದು ಮಾತು ಕೂಡ ನಮಗೆ ಮಹದಾನಂದವನ್ನು ಕೊಡುತ್ತದೆ. ಹಳೆಯ ಮಾತೇ ಆದರೂ ಕೂಡ ಅದೇ ನವಾನಂದವನ್ನೇ ಕೊಡುತ್ತದೆ. ಓದಿದವರಿಗೆ ಇಷ್ಟೊಂದು ಪ್ರಭಾವ ಬೀರುವಾಗ, ಅದು ಓದದೆ ಇರುವವರಿಗೆ ಅಷ್ಟೊಂದು ಪ್ರಭಾವ ಬೀರ್ತಾ ಇರುವಾಗ ಇನ್ನು ಓದಿದವರಿಗೆ ಎಷ್ಟು ಬೀರ್ಲಿಕ್ಕಿಲ್ಲ. ಅದು ಶ್ರೀರಾಮಕೃಷ್ಣರ ವಾಣಿಯನ್ನು ಯಾರೇ ಕೇಳಿ ಒಮ್ಮೆ ಕಿವಿಯನ್ನ ನೆಟ್ಟಿಗೆ ಮಾಡಿಕೊಂಡು ಅದನ್ನು ಕೇಳ್ತಾರೆ, ಕಿವಿ ತೆರೆದುಕೊಂಡು ಕೇಳ್ತಾರೆ. ಕಾರಣ ಆ ಮಾತುಗಳ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಕೂಡ ಹರಿತಾ ಇದೆ. ಇವತ್ತು ಭಗವದ್ಗೀತೆಯಲ್ಲೂ ಕೂಡ ಅದೇ ಶಕ್ತಿ ಇದೆ. ಆದರೆ ಆ ಭಗವದ್ಗೀತೆ ಕೂಡ ಶ್ರೀಕೃಷ್ಣನೇ ಹೇಳಿದಂತೆ ಮಹತ್ತರವಾದಂತಹ ಕಾಲದ ಪ್ರಭಾವದಿಂದಾಗಿ ಅದು ಮರೆಮಾಚಿತ್ತು. ಪುನಃ ಶ್ರೀರಾಮಕೃಷ್ಣರು ಬಂದು ಅದನ್ನು ವೀರ್ಯವತ್ತಾಗಿಸಿದರು. ಶ್ರೀರಾಮಕೃಷ್ಣಾಶ್ರಮಕ್ಕೆ ಸೇರಬೇಕಾದ್ರೆ ಮೊದಲೇ ನಾನು ಭಗವದ್ಗೀತೆಯನ್ನು ಓದ್ತಾ ಇದ್ದೆ. ಏನೋ ಚೆನ್ನಾಗಿದ್ದಾಗಿತ್ತು, ಒಳ್ಳೆಯದು, ಶ್ರೀಕೃಷ್ಣನೇ ಹೇಳಿದ್ದಂತೆ ಬಹಳ ಒಳ್ಳೆಯದು ಅಷ್ಟೇ. ಆದರೆ ಶ್ರೀರಾಮಕೃಷ್ಣಾಶ್ರಮಕ್ಕೆ ಸೇರಿ ಇಲ್ಲಿಯ ಒಂದು ಪ್ರಭಾವಶಾಲಿಯಾದಂತಹ ವಾತಾವರಣದಲ್ಲಿ ಸಿಕ್ಕಿ ಪುನಃ ಸಾಧನೆ ನಡೆಸಿ ನೋಡಿದಾಗ ಆ ಭಗವದ್ಗೀತೆ ಎಂಥ ಅದ್ಭುತವಾದಂತಹ ವಿಚಾರವನ್ನು ಒಳಗೊಂಡಿದೆ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಆದ್ಮೇಲೆ ಅದು ಇವತ್ತಿಗೂ ಕೂಡ ಉಳಿದುಕೊಂಡಿದೆ. ಇವತ್ತಿಗೂ ಕೂಡ ಅದು ಜಗತ್ತಿನಾದ್ಯಂತ ಪ್ರಚಾರವಾಗುತ್ತಲೇ ಇದೆ. ಶ್ರೀಕೃಷ್ಣನ ವಾಣಿಯನ್ನ ಕೇಳ್ತಾ 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 ಅವನ ಶಕ್ತಿಯೇ ನಮ್ಮ ಕಿವಿಯೊಳಗೆ, ನಮ್ಮ ಹೃದಯದೊಳಗೆ ಪ್ರವೇಶವಾದಂತೆ ಭಾಸವಾಗ್ತದೆ. ಹಾಗೇನೇನೆ ಶ್ರೀರಾಮಕೃಷ್ಣರ ಈ ಒಂದು ವಾಣಿಯು ಕೂಡ ಓದುವುದರ ಮೂಲಕವೇ ಆಗಲಿ, ಕೇಳುವುದರ ಮೂಲಕವೇ ಆಗಲಿ, ಕೇವಲ ಶಬ್ದ ಮಾತ್ರ ನಮ್ಮೊಳಗೆ ಪ್ರವೇಶ ಮಾಡ್ತಕ್ಕಂಥದ್ದಲ್ಲ.
ಅವರ ಆಧ್ಯಾತ್ಮಿಕ ಶಕ್ತಿಯೂ ಕೂಡ ಹರಿಕೊಂಡು ಬರ್ತಾ ಇದೆ. ಅದೊಂದು ತರಂಗ, ಅದೊಂದು ಶಕ್ತಿ ತರಂಗ, ಅದೊಂದು ಆನಂದ ತರಂಗ. ಅದನ್ನ ಅತ್ಯಂತ ಪ್ರಬಲವಾದ ರೀತಿಯಲ್ಲಿ ಸೃಷ್ಟಿಸಿ ಹರಿಯಗೊಟ್ಟಿದ್ದಾರೆ. ಅದು ಅತ್ಯಂತ ವೇಗಯುತವಾಗಿ ಶಕ್ತಿಶಾಲಿಯಾಗಿ ಹರಿತಾ ಇದೆ ಇವತ್ತಿನ ಜಗತ್ತಿನಲ್ಲಿ. ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳಿದಂತೆ ಆ ವೇಗವನ್ನು ಯಾರೂ ಕೂಡ ತಡೆಗಟ್ಟಲಾರರು. ಈ ರಾಮಕೃಷ್ಣರ ಶಕ್ತಿ ತರಂಗವನ್ನು ತಡೆದು ಇನ್ಯಾವುದೋ ಶಕ್ತಿ ತರಂಗವನ್ನು ನುಗ್ಗಿಸೋಣ, ಆ ರಾಮಕೃಷ್ಣ ಶಕ್ತಿ ತರಂಗದ ಗತಿಯನ್ನೇ ಬದಲಾಯಿಸಿ ಬಿಡೋಣ ಅಂತ ಯಾರು ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯವಾಗುವುದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯವಾಗುವುದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ ಸ್ವಯಂ ಸ್ವಾಮಿ ವಿವೇಕಾನಂದರೇ ಆ ಶಕ್ತಿ ತರಂಗದಲ್ಲಿ ಕೊಚ್ಚಿ ಹೋದವರು. ಆ ಶಕ್ತಿ ತರಂಗ ಅಂತ ಹೇಳ್ತಕ್ಕಂಥದ್ದು ಇವ್ರನ್ನೇ ತಳ್ಳಿಕೊಂಡು ಅಮೆರಿಕದವರೆಗೆ ತೆಗೆದುಕೊಂಡು ಹೋಗಿದೆ. ಹಾಗೂ ದೇಶಾಂತರದಲ್ಲಿ ದೇಶಾಂತರಗಳಲ್ಲೆಲ್ಲ ಸಂಚರಿಸುವಂತೆ ಮಾಡಿದೆ. ಶ್ರೀರಾಮಕೃಷ್ಣ ಹೇಳಿದ್ರು, ನರೇಂದ್ರ ತಾನು ಕೆಲಸ ಮಾಡಲಾರೆ, ತಾನು ಲೋಕಶಿಕ್ಷಣ ಮಾಡಲಾರೆ, ಹಿಮಾಲಯಕ್ಕೆ ಹೋಗಿ ನಿರ್ವಿಕಲ್ಪ ಸಮಾಧಿಯಲ್ಲೇ ಇರಬೇಕು ಅಂತ ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದಾಗ, ನೀನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೀವೋ, ತಾಯಿ ನಿನ್ನ ಜುಟ್ಟು ಹಿಡಿದು ಕೆಲಸ ಮಾಡುತ್ತಾರೆ, ನಿನ್ನ ಮೂಳೆಯೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಮಾಡಿಸಿದ್ರು. ಶಕ್ತಿ ತರಂಗದ ಪ್ರಭಾವ ಇಲ್ಲಿ ನಾವು ಕಾಣಬಹುದು. ಹಾಗೆ ಪ್ರತಿಯೊಬ್ಬರೂ ಕೂಡ ನಾವು ಪ್ರಭಾವಿತರಾಗ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ ವಿಜಯಕೃಷ್ಣ ಗೋಸ್ವಾಮಿಗೆ, ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಭಗವಂತನ ದರ್ಶನ ದೊರೆಯುವುದಿಲ್ಲ. ಬೆಂಕಿ ಕಡ್ಡಿ ಒದ್ದೆಯಾಗಿತ್ತು ಎಂದರೆ 1,000 ಕಡ್ಡಿ ಕೀಚು, 1,000 ಕಡ್ಡಿ ಕೀಚು ಒಂದು ಹೊತ್ತಿಕೊಳ್ಳುವುದೇ ಇಲ್ಲ. ಕೇವಲ ಒಂದು ರಾಶಿ ಬೆಂಕಿ ಕಡ್ಡಿಯ ನಷ್ಟ ಅಷ್ಟೇ. ವಿಷಯಾಸಕ್ತ ಮನಸ್ಸು ನೆನೆದ ಬೆಂಕಿ ಕಡ್ಡಿ. ಒಮ್ಮೆ ಶ್ರೀಮತಿ ಅಂದ್ರೆ ರಾಧೆ ತನ್ನ ಸಖಿಯರಿಗೆ ಹೇಳಿದ್ರು, ನನ್ನ ಕಣ್ಣಿಗೆ ಎಲ್ಲವೂ ಕೃಷ್ಣಮಯವಾಗಿ ಕಾಣ್ತಾ ಇದೆ ಅಂತ. ಸಖಿಯರು ಹೇಳಿದ್ರು, ಎಲ್ಲಿ ನಮ್ಗೆ ಹಾಗೆ ಕಾಣ್ತಾ ಇದ್ರಲ್ಲ, ನಿನಗೇನು ಬುದ್ಧಿಭ್ರಮಣೆ ಆಗಿದೆಯೇ? ಅದಕ್ಕೆ ರಾಧೆ ಹೇಳಿದ್ರು, ಸಖಿಯರೇ, ಅನುರಾಗವೆಂಬ ಅಂಜನವನ್ನ ಕಣ್ಣಿಗೆ ಹಚ್ಚಿಕೊಳ್ಳಿ, ಆಗ ನಿಮಗೆ ಆತ ಕಾಣ್ತಾನೆ ಅಂತ ಇಷ್ಟು ಮಾತುಗಳನ್ನ ಹೇಳಿದ್ರು. ಎಷ್ಟು ಸ್ವಾರಸ್ಯವಾಗಿದೆ ಇದು. ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಭಗವಂತನ ದರ್ಶನ ದೊರೆಯುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ. ವಿಷಯಾನಂದ, ಭಗವದಾನಂದ ಎರಡೂ ಉತ್ತರ ಧ್ರುವ, ದಕ್ಷಿಣ ಧ್ರುವ. ಯು ಕೆನಾಟ್ ಸರ್ವ್ ಗಾಡ್ ಅಂಡ್ ಮ್ಯಾಮನ್ ಅಟ್ ದಿ ಸೇಮ್ ಟೈಮ್ ಅಂತ ಯೇಸು ಕ್ರಿಸ್ತನ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ಭೋಗವನ್ನು ಯೋಗವನ್ನು ಒಟ್ಟೊಟ್ಟಿಗೆ ಅನುಭವಿಸೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ತ್ಯಾಗ ಆಗಿರತಕ್ಕಂತಹ ಒಂದು ಕಾರ್ಯ ನಡೀಬೇಕಾಗ್ತದೆ ಮನುಷ್ಯ. ಈ ಮಾತು ಅನಾದಿ ಕಾಲದ್ದು. ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಇದೇ ಕಟ್ಟಡದ ಆ ಗೋಡೆಯ ಮೇಲೆ ಕೆಂಪು ಅಕ್ಷರಗಳಲ್ಲಿ ಬರೆಯಲಾಗಿದೆ ಸಂಸ್ಕೃತದಲ್ಲಿ, ತ್ಯಾಗೇ ನೈಕೆ ಅಮೃತತ್ವ ಮಾನಶು. ತ್ಯಾಗದಿಂದ ಮಾತ್ರವೇ ಅಮೃತತ್ವವನ್ನು ಪಡೆಯಬಹುದು ಅಂತ. ಇದು ಬಹಳ ಸತ್ಯ. ನಮ್ಮ ಕೈಲಿರ್ತಕ್ಕಂತಹ ಏನೋ ಒಂದು ನಮ್ಮ ಸ್ವತ್ತನ್ನ ಇನ್ನೊಬ್ಬರಿಗೆ, ಯಾರಿಗೆ ಬೇಕೋ ಅವರಿಗೆ, ಸತ್ಪಾತ್ರರಿಗೆ ಕೊಟ್ಟಾಗ, ಕೊಟ್ಟ ಕ್ಷಣದಲ್ಲಿ ನಮ್ಗೆ ಎಷ್ಟೊಂದು ಆನಂದ. ಆಹಾ, ಕೊಟ್ಟೆ, ಸಂತೋಷ ಪಟ್ಟರು, ಎಷ್ಟು ಸಂತೋಷವಾಯಿತು. ಇದು ಕೇವಲ ಒಂದು ಪ್ರಾಪಂಚಿಕವಾದಂತಹ ವಸ್ತುವಿನ ದಾನ ಅಥವಾ ತ್ಯಾಗ. ಯಾವುದನ್ನು ನೀವು ಇನ್ನು ಮೇಲೆ ಇದು ನನ್ನದಲ್ಲ, ಇದು ಈಶ್ವರನಿಗೆ, ಇದು ಭಗವಂತನಿಗೆ ಅರ್ಪಣೆ ಅಂತನ್ನುವ ಭಾವನೆಯಿಂದ ಕೃಷ್ಣಾರ್ಪಣ ವಸ್ತು ಅಂತ ಇನ್ನೊಬ್ಬರ ಕೈ ಮೇಲೆ ಇರ್ತೀರೋ, ಅದು ಮಹತ್ತರವಾದಂತಹ ತ್ಯಾಗ. ನಿಮ್ಮದಾದ ವಸ್ತು ತ್ಯಜಿಸಲ್ಪಟ್ಟಿತು. ಆ ತ್ಯಾಗ ನಿಮಗೆ ತಕ್ಷಣವೇ ಅಷ್ಟರ ಮಟ್ಟಿನ ಆನಂದವನ್ನು ಕೊಟ್ಟಿರುತ್ತದೆ. ಇಲ್ಲದೆ ಹೋದ್ರೆ ಮನುಷ್ಯ ಯಾತಕ್ಕೋಸ್ಕರ ಈ ಕೊಡ್ತಾ ಇದ್ದಾನೆ, ಕೊಡೋಕ್ ಶುರು ಮಾಡಿದ್ದಾನೆ.
ಇಟ್ಕೊಳ್ಳೋದು ಏನೋ ಒಂಥರ ಭಾರವಾದ ಕಾಣ್ತದೆ ವಿನಃ ಸುಖ ಕೊಡ್ತಾ ಇಲ್ಲ. ಭಾರವಾಯಿತು ಅಂತಂದ್ರೆ BP ಏರುತ್ತೆ. ಯಾತಕ್ಕೆ ಈ ತರ ಆಗ್ತಾ ಇದೆ ಅಂತಂದ್ರೆ ಹೊತ್ಕೊಂಡದ್ದು ಆನಂದ ಜಾಸ್ತಿ ಆಯ್ತು, ಕೊಡೋದಕ್ಕೆ ಶುರು ಮಾಡ್ತಾನೆ, ಹಗುರವಾಗುತ್ತೆ ಅವನಿಗೆ. ಇಲ್ಲೇ ನಮ್ಗೆ ಆ ತ್ಯಾಗ ಆಗಿರ್ತಕ್ಕಂಥದ್ದು ಯಾವ ಆನಂದವನ್ನ ತತ್ಕ್ಷಣದಲ್ಲಿ ಕೊಡಬಲ್ಲದು. ಶ್ರೀಕೃಷ್ಣ 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗದಲ್ಲಿ ತ್ಯಾಗಾತ ಶಾಂತಿರನಂತರಂ, ಅನಂತರಂ, ಅಂತರವೇ ಇಲ್ಲದೆ ಅಂದ್ರೆ ಅಷ್ಟು ತಕ್ಷಣ ಶಾಂತಿ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಸಿಕ್ಕುತ್ತೆ. ತ್ಯಾಗದಿಂದ ತತ್ಕ್ಷಣವೇ ಶಾಂತಿ. ಅದಕ್ಕೋಸ್ಕರ ಶಾಂತಿ ಹೋಮ ಅಂತ ಮಾಡಿಬಿಟ್ಟಿದೆ. ಬಗೆಯ ದಾನಗಳನ್ನು ಮಾಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಆ ದಾನ ಕಾರ್ಯದಿಂದಲೇ ಅವರಿಗೆ ಹಗುರವಾಗ್ತಾ ಇರ್ತದೆ. ಪಾಪದ ಭಾರ ಆಗಿರತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತದೆ, ಹಗುರವಾಗ್ತಾ ಇರ್ತದೆ ಜೀವ. ಈ ರೀತಿಯಲ್ಲಿ ಈ ವಿಷಯ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಮೋಸಗೊಳಿಸೋದಕ್ಕೋಸ್ಕರ ಇಟ್ಟಂತಹ ವಸ್ತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಭಗವಂತನ ಪ್ರಸಾದ ಅಲ್ಲ ಅದು. ವಿಷಯ ಸುಖ ಅಂತ ಹೇಳ್ತಕ್ಕಂಥದ್ದು ಪ್ರಸಾದ ಅಲ್ಲ, ಅದೊಂದು ಮೋಸ, ಟ್ರಿಕ್ ಭಗವಂತನ. ಇದು ಗೊತ್ತಾಗೋದು ಯಾವಾಗ ಅಂದ್ರೆ ಅದನ್ನು ಅನುಭವಿಸ್ತೇನೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ತಿನ್ಬೇಕು ಅಂತ ಒಂದು ಉದಾಹರಣೆ ಕೊಡೋಣ, ತಿನ್ನೋ ಉದಾಹರಣೆ ಕೊಡೋಣ. ತಿಂದು ಯಾರನ್ನ ತೃಪ್ತಿಪಡಿಸೋಕೆ ಸಾಧ್ಯ? ತಿಂದು ಯಾರು ತಾನೇ ತೃಪ್ತಿ ಪಟ್ಕೊಳ್ಳೋದಕ್ಕೆ ಸಾಧ್ಯ? ನೀವು ಎಷ್ಟು ತಿನ್ನಿ ನಾಳೆ ಮತ್ತೆ ತರಿಸಬೇಕು. ಆ ಹಸಿವನ್ನ ಹಿಂಗಿಸುವವರು ಯಾರಿದ್ದಾರೆ ಇವತ್ತು? ಹಾಗಾದ್ರೆ ಏನ್ ಮಾಡಬೇಕು? ತಿನ್ನುವುದನ್ನ ಕುಡಿಯುವುದನ್ನ ಎಲ್ಲ ಬಿಡುವಂತಹ ಒಂದು ಸ್ಥಿತಿಯೇ ಬರ್ತದೆ ಮುಂದೆ. ಆಗ್ಲೇ ಆನಂದ. ಬೆಳಿಗ್ಗೆ 4 ಗಂಟೆ ಸಂಜೆ 4 ಗಂಟೆ ಧ್ಯಾನ ನಿರತನಾಗಿ ಕುಳಿತುಕೊಳ್ತು ಅಂತ ಹೇಳಿದ್ರೆ ತಿನ್ನೋದು ಯಾವಾಗ, ಕುಡಿಯೋದು ಯಾವಾಗ? 4 ಗಂಟೆ ಅಲ್ಲ, ಶ್ರೀರಾಮಕೃಷ್ಣರು ಯಾವಾಗಲೂ ಯೋಗ ಮಗ್ನರಾಗಿಯೇ ಇರ್ತಾ ಇದ್ರು. ಯಾರಾದ್ರೂ ಜಿಲೇಬಿ ತಂದುಕೊಟ್ಟೆ ಒಂದು ಚೂರು ಜಿಲೇಬಿ ತಿನ್ನೋದ್ರಲ್ಲೇನೆ ಅವರಿಗೆ ತೃಪ್ತಿ ಆಗೋಗ್ತಾ ಇತ್ತು. ಹೀಗಿರುವಾಗ ತಿನ್ನೋದ್ರಲ್ಲಿ ಎಲ್ಲಿದೆ ಅವಕಾಶ ಅಥವಾ ವ್ಯವಧಾನ ಅಥವಾ ತಿನ್ನಬೇಕು ಅಂತ ಯಾರಿಗೆ ಅನ್ನಿಸ್ತದೆ? ರಾಜಯೋಗದಲ್ಲಿ ಒಂದು ಮಾತು ಬರ್ತದೆ, ಯೋಗಿಯ ಮಲ ವಿಸರ್ಜನೆ ಅತ್ಯಂತ ಅಲ್ಪ ಅಂತ. ಈ ಮಾತನ್ನ ಅಕ್ಷರಶಃ ತೆಗೆದುಕೊಂಡು ಎಷ್ಟೋ ಜನ ಯೋಗಾಭ್ಯಾಸ ಮಾಡುವವರು ಇತ್ತ ಕಡೆ ಶರೀರವನ್ನ ಗಟ್ಟಿಯಾಗಿಟ್ಕೊಳ್ಬೇಕು ಅಂತ ಪೌಷ್ಟಿಕವಾದ ಆಹಾರವನ್ನು ತಿನ್ನೋದು. ಯೋಗಿಯ ಮಲ ವಿಸರ್ಜನೆ ಅತ್ಯಂತ ಅಲ್ಪ, ಅದರಿಂದ ಹೆಚ್ಚಿಗೆ ಬಿಡದೆ ಇರುತ್ತೆ. ಈ ರೀತಿಯಲ್ಲೆಲ್ಲ ಅರ್ಥ ಮಾಡಿಕೊಂಡು ಅನರ್ಥ ಪರಂಪರೆಗೆ ಅವರು ಗುರಿಯಾಗ್ತಾರೆ. ಯೋಗಿಯ ಮಲ ವಿಸರ್ಜನೆ ಅತ್ಯಂತ ಅಲ್ಪ ಅಂತ ಹೇಳಿದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು? ಯೋಗಿ ತಿನ್ನುವಂತಹದ್ದು ಬಹಳ ಕಡಿಮೆ ಅಂತ. ಅವನು ಮಣಗಟ್ಲೆ ತಿನ್ನಲಾರ, ಗುಣಗಟ್ಲೆ ಮಾತ್ರ ತಿನ್ನಬಲ್ಲ. ಅವನು ಗುಣ, ಆಹಾರದ ಗುಣ, ಪೌಷ್ಟಿಕಾಂಶ ಅದು ಕೂಡ ಅಲ್ಪ. ಅವನು ಹೆಚ್ಚಿನ ಶಕ್ತಿಯನ್ನ ಈ ಗಾಳಿ ಮತ್ತು ನೀರು ಇವುಗಳಿಂದಲೇ ಅಥವಾ ಗಾಳಿಯಿಂದಲೇ ಅಥವಾ ಪ್ರಾಣ ತತ್ವದಿಂದಲೇ ಅವನು ಸ್ವೀಕಾರ ಮಾಡ್ತಾನೆ. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇ ಆಪ, ಅಭ್ಯ ಪೃಥಿವೀ, ಪೃಥಿವ್ಯಾಂ ಓಷಧಯ, ಓಷಧೀಭ್ಯೋ ಅನ್ನಂ, ಅನ್ನ ಪುರುಷ. ಪುರುಷನಿಗೆ ಅಂದ್ರೆ ಮನುಷ್ಯರಿಗೆ ಅನ್ನ ಬೇಕು. ಯಾಕೆಂದ್ರೆ ಅನ್ನದಿಂದಲೇ ಮನುಷ್ಯರಾದದ್ದು. ಆದ್ರೆ ಈ ಅನ್ನ ಆದದ್ದು ಯಾವುದರಿಂದ? ವನಸ್ಪತಿಯಿಂದ. ಆ ವನಸ್ಪತಿ ಆದದ್ದು ಯಾವುದರಿಂದ? ಪೃಥ್ವಿಯಿಂದ. ಆ ಪೃಥ್ವಿ ಆದದ್ದು ಯಾವುದರಿಂದ?
ಜಲದಿಂದ. ಆಪೋ ನಾರಾಯಣ, ಆಪ ಅಂದ್ರೆ ಇದು ಜಲದಿಂದ ಅನ್ನ ಆಗಿದೆ ಅಂತ ಹೇಳಲಾಗಾಯ್ತು ಅಲ್ಲಿಗೆ. ಆದ್ರಿಂದ ಬರೀ ನೀರು ಕುಡಿದು ಕೂಡ ಅದರಲ್ಲಿರ್ತಕ್ಕಂಥ ಅನ್ನಾಂಶವನ್ನು ಸೇವಿಸಿ ಬದುಕಬಹುದು. ಆ ನೀರು ಕೂಡ ಅದ್ಯಾವುದಿಲ್ಲ, ಬೆಂಕಿಯಿಂದ. ಅದು ಬೆಂಕಿನ ತಿನ್ನೋದಕ್ಕಾಗುದಿಲ್ಲ. ಆದ್ರೆ ಆ ಬೆಂಕಿಯ ಶಕ್ತಿಯನ್ನ ಸ್ವೀಕಾರ ಮಾಡಬಹುದು. ಆ ಬೆಂಕಿಯ ಹಿನ್ನೆಲೆಯಲ್ಲಿ ಯಾವುದಿದೆ? ವಾಯು ತತ್ವದಿಂದ ಬೆಂಕಿ ಆಯಿತು. ಅದಕ್ಕೋಸ್ಕರ ಪ್ರಾಣಾಯಾಮದ ಮೂಲಕ ಅವರಿಗೆ ಬೇಕಾದಂತಹ ಶಕ್ತಿಯನ್ನ ಅವರು ತೆಗೆದುಕೊಳ್ತಾ ಇರ್ತಾರೆ. ಪ್ರಾಣಾಯಾಮ ಅತ್ಯಂತ ದೊಡ್ಡದಾದಂತಹ ಒಂದು ವೈಜ್ಞಾನಿಕ ವ್ಯವಸ್ಥೆ ಅದು. ಇದು ಜಡ ವಿಜ್ಞಾನ ಅಲ್ಲ, ಇದು ಚೈತನ್ಯಮಯವಾದಂತಹ ವಿಜ್ಞಾನ. ನಮ್ಮ ಶ್ವಾಸಕೋಶಗಳನ್ನ ಎಷ್ಟರ ಮಟ್ಟಿಗೆ ಸುಶಿಕ್ಷಿತಗೊಳಿಸಬೇಕಾಗ್ತದೆ ಅಂತ ಹೇಳಿದ್ರೆ, ಮೆಲ್ಲ ಮೆಲ್ಲನೆ ನುರಿತ ಗುರುವಿನ ಸಹಾಯದಿಂದ ಎಷ್ಟರ ಮಟ್ಟಿಗೆ ಅದನ್ನ ಪಳಗಿಸಬೇಕಾಗ್ತದೆ ಅಂತ ಹೇಳಿದ್ರೆ, ವಾಯು ತತ್ವದಿಂದ ಮುಂದೆ ಅದರಿಂದ ಉತ್ಪನ್ನವಾಗಬಹುದಾದಂತಹ ಸ್ಥೂಲ ಆಹಾರಾಂಶಗಳನ್ನ ಇಲ್ಲಿ ಸೂಕ್ಷ್ಮ ಸ್ಥಿತಿಯಲ್ಲೇ ಸ್ವೀಕರಿಸುವಂತಹ ವ್ಯವಸ್ಥೆ. ಇದನ್ನೆಲ್ಲ ಆಲೋಚನೆ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ನಮಗೆ. ಈ ವಾಯು ತತ್ವದ ಹಿನ್ನೆಲೆಯಲ್ಲಿದೆ ಆಕಾಶ, ಆಕಾಶದ ಹಿನ್ನೆಲೆಯಲ್ಲಿದೆ ಪ್ರಾಣಶಕ್ತಿ. ಪ್ರಾಣದಿಂದ ಆಕಾಶದ ಉತ್ಪನ್ನ. ಯಾವ ಈ ಆಕಾಶ ಅಂತ ನಾವು ಇಲ್ಲಿ ಕಾಣ್ತಾ ಇದ್ದೇವೋ, ವಿಶಾಲವಾದಂತಹ ಆಕಾಶ, ಸಕಲ ಗ್ರಹ ನಕ್ಷತ್ರಗಳನ್ನೆಲ್ಲ ಒಳಗೊಂಡಿರತಕ್ಕಂಥ ಆಕಾಶ, ಈ ಆಕಾಶ ಉತ್ಪನ್ನ ಆದದ್ದು ಪ್ರಾಣಶಕ್ತಿಯಿಂದ. ಪ್ರಾಣವೇ ಅತ್ಯಂತ ದೊಡ್ಡ ಶಕ್ತಿ. ಆ ಪ್ರಾಣಶಕ್ತಿ ಇದ್ಲೇನೆ ಎಲ್ಲ ಶಕ್ತಿಯನ್ನು ಪಡೆದುಕೊಳ್ಬಹುದು. ಹಾಗೆ ಯೋಗಿಗಳು ಸಾವಿರಾರು ವರ್ಷ ಬದುಕಿದ್ರು ಅಂತ ಮಾತೆಲ್ಲ ಬರ್ತದೆ ಆ ಪ್ರಾಣಶಕ್ತಿಯನ್ನು ಸ್ವೀಕಾರ ಮಾಡೋದ್ರ ಮೂಲಕ. ಹೀಗೆ ಈ ಒಂದು ಅನ್ನವನ್ನು ತಿನ್ನುವಂತಹದ್ದು, ಅನ್ನದ ಮೇಲೆ ಆಸಕ್ತಿಯನ್ನು ತೋರಿಸತಕ್ಕಂತಹದ್ದು, ಅದನ್ನು ಬಗೆ ಬಗೆಯಾಗಿ ರುಚಿಕರವಾಗಿ ಮಾಡಿಕೊಂಡು ನಾಲಿಗೆಯ ಚಪಲವನ್ನು ತೀರಿಸಿಕೊಳ್ಳುವಂತಹದ್ದು, ಈ ಪ್ರಶ್ನೆಯನ್ನ ಹೇಳೋದೇ ಇಲ್ಲ. ಆ ವಿಷಯ ಬುದ್ಧಿ ಅಂತ ಹೇಳ್ತಕ್ಕಂತಹದ್ದಕ್ಕೆ ಅಲ್ಲಿ ಅವಕಾಶವೇ ಆಗುವುದಿಲ್ಲ. ಇನ್ನು ಪ್ರಪಂಚದ ಕೋಟಿ ಕೋಟಿ ಜನ ಯಾವ ಒಂದು ಲೈಂಗಿಕ ಸುಖಕ್ಕಾಗಿ ಓಡಾಡ್ತಾರೋ, ತನ್ನ ಮೂಲಕ ತಮ್ಮ ಅತ್ಯಂತ ಅಮೂಲ್ಯವಾದಂತಹ ಶಕ್ತಿಯನ್ನು ವ್ಯಯ ಮಾಡಿಕೊಳ್ತಾರೋ, 1000 ರೂಪಾಯಿ ಕೊಟ್ಟು ಅದಕ್ಕೆ ತಕ್ಕಂತಹ ಸುಖ. ಹಾಗೇನೇ ಅತ್ಯಂತ ಅಮೂಲ್ಯವಾದಂತಹ ಶಕ್ತಿಯನ್ನು ವ್ಯಯ ಮಾಡಿಕೊಂಡು ಸುಖವನ್ನು ಪಡ್ತಾರೋ, ಮತ್ತು ತಮ್ಮ ಶರೀರೇಂದ್ರಿಯಗಳಲ್ಲಿ ಬಹಳ ದೊಡ್ಡ ನಷ್ಟವನ್ನು ಮಾಡಿಕೊಳ್ತಾರೋ, ಹಾಗೆ ನಷ್ಟ ಮಾಡಿಕೊಂಡು ಜೀವಚ್ಛವದಂತೆ ಇರುವಂತೆ ಆಗ್ತದೋ, ಅಂತ ಸ್ಥಿತಿಯಿಂದ ಪಾರಾಗಬೇಕಾಗ್ತದೆ ಅಂತ ಯೋಗಿಗಳು ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಮೆಲ್ಲ ಮೆಲ್ಲನೆ ಆದರೂ ಕೂಡ, ಒಂದೇ ಸ್ಥಳಕ್ಕೆ ಸಾಧ್ಯವಾಗದೇ ಇದ್ರೂ ಮೆಲ್ಲ ಮೆಲ್ಲನೆ ಆದರೂ ಕೂಡ ನಾವು ಆ ಒಂದು ವಿಷಯ ಬುದ್ಧಿಯಿಂದ ಪಾರಾಗಬೇಕಾಗುತ್ತದೆ. ಶರೀರವನ್ನು ಮನಸ್ಸನ್ನು ಕ್ಷೋಭೆಗೊಳಿಸುವಂತಹ ಆ ವಿಷಯ ಆಸಕ್ತಿ ಸ್ವಲ್ಪ ಮಾತ್ರವಾದರೂ ನಮ್ಮ ಮನಸ್ಸಿನಲ್ಲಿ ಇದ್ದುದೇ ಆದರೆ ಭಗವಂತನ ದರ್ಶನ ದೊರೆಯುವುದಿಲ್ಲ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಇಲ್ಲಿ ಇನ್ನೊಂದು ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮಕೃಷ್ಣ ಎಷ್ಟೋ ಸಲ ಹೇಳಿದ್ದುಂಟು, ಗೃಹಸ್ಥರಿಗೂ ಕೂಡ ಭಗವದ್ ದರ್ಶನ ಸಾಧ್ಯ ಅಂತ. ಎಷ್ಟೋ ಜನ ಗೃಹಸ್ಥರು ಕೂಡ ಭಗವದ್ ದರ್ಶನ ಮಾಡಿದಂತಹ ಉದಾಹರಣೆ ಇವೆ. ಅಂದ ಮೇಲೆ ಅವರು ಸಾಂಸಾರಿಕ ಜೀವನವನ್ನು ನಡೆಸಿದವರಲ್ಲವೇ, ಅವರಿಗೆ ದರ್ಶನ ಆಗಿಲ್ವೇ ಅಂತ ಹೇಳಿದ್ರೆ, ಅವರು ಯಾವ ಬಗೆಯ ಸಂಯಮ ಜೀವನವನ್ನು ನಡೆಸಿದ್ದಾರೆ ಅನ್ನುವ ವಿವರ ನಮಗೆ ಗೊತ್ತಿಲ್ಲ. ಅಂತರಂಗದಲ್ಲಿ ಯಾವ ಬಗೆಯ ಒಂದು ಸಂಯಮವನ್ನು ಅವರು ಬೆಳೆಸ್ಕೊಂಡಿದ್ರು, ಯಾವ ಬಗೆಯ ಆಧ್ಯಾತ್ಮಿಕ ಸಾಧನೆಯನ್ನ ಅವರು ಪ್ರಾಮಾಣಿಕ ಭಾವದಿಂದ ಮಾಡಿದ್ರು ಅಂತ ಅನ್ನೋದರ ವಿವರ ನಮಗೆ ಗೊತ್ತಿಲ್ಲ. ಯಾರು ಪ್ರಾಮಾಣಿಕ ಭಾವದಿಂದ ಸಾಧನೆ ಮಾಡ್ತಾರೋ ಅವರಲ್ಲಿ ವಿಷಯ ಬುದ್ಧಿಯನ್ನು ತರುತ್ತಕ್ಕಂಥದ್ದು ಬಹಳ ಮಟ್ಟಿಗೆ ಕಡಿಮೆ ಆಗಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿದ್ರು, ಗೃಹಸ್ಥರಿಗೆ 1-2 ಮಕ್ಕಳಾದ ಮೇಲೆ ಸಂಪೂರ್ಣ ಅಣ್ಣ ತಂಗಿಯರಂತೆ ಇದ್ರೆ ಮತ್ತು ಆ ಸ್ಥಿತಿಯಲ್ಲಿ ಅವರು ತೀವ್ರವಾದ ಸಾಧನೆಯನ್ನು ಕೈಗೊಂಡದ್ದೇ ಆದ್ರೆ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲೇನ್ ತೋರಿಸ್ತದೆ,
ಯಾವ ಶ್ರೀರಾಮಕೃಷ್ಣ ಹೇಳಿರೋ ವಿಷಯ ಬುದ್ಧಿ ಲೇಷ ಮಾತ್ರವಿದ್ರೂ ಭಗವಂತನ ದರ್ಶನ ದೊರೆಯುವುದಿಲ್ಲ ಅಂತ ಆ ವಿಷಯ ಬುದ್ಧಿಯ ತಲುಪತಕ್ಕಂಥದ್ದನ್ನ ಈ ಒಂದು ಸಾಧನ ಕಾಲದಲ್ಲಿ ನಾವು ಹೋಗಲಾಡಿಸ್ಕೊಳ್ಬೇಕಾಗತ್ತೆ ಅಂತ. ಅದಕ್ಕೋಸ್ಕರವೇ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಉಪನಯನಾದಿ ಸಂಸ್ಕಾರಗಳನ್ನೆಲ್ಲ ಮತ್ತು ಸ್ತ್ರೀಯರಿಗೂ ಕೂಡ ಕುಮಾರಿಯರಾಗಿದ್ದಾಗಲೇನೆ ಹಲವಾರು ವ್ರತ ನಿಯಮಗಳನ್ನು ಆಚರಿಸುವಂತಹ ಪಾಠ ಯಾತಕ್ಕೆ ಆಗ್ತದೆ ಅಂತ ಹೇಳಿದ್ರೆ, ಈ ಬಗೆಯ ಸಂಯಮ ಜೀವನವನ್ನ ಒಂದಲ್ಲ ಒಂದು ದಿನ ಪ್ರಾರಂಭಿಸುವುದಕ್ಕೆ ಬೇಕಾಗುವಂತಹ ಶಕ್ತಿಯನ್ನ ಮೊದಲಿನಿಂದಲೇ ಅವರು ಸಂಪಾದಿಸಿಕೊಳ್ಳುವಂತಾಗಲಿ ಅಂತ. ಬಹಳ ವೇಗವಾಗಿ ವಿಷಯ ಬುದ್ಧಿ ಹರಿಯುವುದಕ್ಕೆ ಶುರು ಮಾಡಿದ್ರೆ ತಕ್ಷಣ ಅದಕ್ಕೆ ಕಟ್ಟು ಹಾಕೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಮೊದಲಿಂದಲೇನೆ ಅದರ ವೇಗವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ಬಗೆಯ ಆಧ್ಯಾತ್ಮಿಕ ನಿಯಮಗಳನ್ನ, ಧಾರ್ಮಿಕ ನಿಯಮಗಳನ್ನ ಹಾಕಿ ಸುಶಿಕ್ಷಿತನಾಗುತ್ತಾ ಬರ್ತಾ ಇದ್ದಂತಹ ಒಂದು ಕಾಲ ಇತ್ತು. ಈಗ ಅದು ತಪ್ಪಿ ಹೋಗಿರುವುದರಿಂದಲೇ ಇವತ್ತಿನ ಜನ ಸಂಯಮದ ವಿಚಾರದಲ್ಲಿ ಪಾಠ ಕಲ್ತ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಈ ಒಂದು ವಿಷಯ ಬುದ್ಧಿಯ ಕುರಿತಾಗಿ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಬೆಂಕಿ ಕಡ್ಡಿ ಒದ್ದೆಯಾಗಿತ್ತು ಅಂದ್ರೆ 1,000 ಕಡ್ಡಿ ಗೀಚು ಒಂದೂ ಹೊತ್ತುಕೊಳ್ಳೋದೇ ಇಲ್ಲ ಅಂತ. ಬೆಂಕಿ ಕಡ್ಡಿಯನ್ನ ಬೆಂಕಿ ಪೆಟ್ಟಿಗೆಯಲ್ಲಿ ಬೆಂಕಿ ಇರುತ್ತೆ, ಕಡ್ಡಿಯನ್ನ ಬೆಂಕಿ ಪೆಟ್ಟಿಗೆಯ ಮೈಗೆ ಗೀಚಬೇಕು. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಬೆಂಕಿ ಕಡ್ಡಿಯ ಮತ್ತು ಒದ್ದೆಯಾಗಿದ್ರೆ ಎಷ್ಟೇ ಗೀಚಿದ್ರೂ ಕೂಡ ಬೆಂಕಿ ಉತ್ಪನ್ನ ಆಗುವುದಿಲ್ಲ ಅಂತ. ಮೈಯೂ ಒಣಗಿರಬೇಕು, ಬೆಂಕಿ ಪೆಟ್ಟಿಗೆಯ ಮೈಯೂ ಒಣಗಿರಬೇಕು, ಕಡ್ಡಿಯ ಮತ್ತು ಸರಿಯಾಗಿ ಒಣಗಿರಬೇಕು. ಇದು ನಮ್ಮ ದಿನನಿತ್ಯದ ಅನುಭವ. ಶ್ರೀರಾಮಕೃಷ್ಣರು ವಿಷಯಾಸಕ್ತ ಮನಸ್ಸನ್ನು ನೆಲದ ಬೆಂಕಿ ಕಡ್ಡಿಗೆ ಹೋಲಿಸ್ತಾ ಇದ್ದಾರೆ. ಯಾವ ಮನಸ್ಸನ್ನ ವಿಷಯ ಸುಖದತ್ತ ನಾವು ವಿಶೇಷವಾಗಿ ಹೊರಳಿಸ್ತೇವೋ ಆ ಮನಸ್ಸು ನೆಲದ ಬೆಂಕಿ ಕಡ್ಡಿ. ಎಷ್ಟೇ ಜಪ ಮಾಡಿದರೂ ಕೂಡ ಜ್ಯೋತಿ ಉತ್ಪನ್ನ ಆಗುವುದೇ ಇಲ್ಲ. ಭಗವದ್ ಜ್ಯೋತಿ ಯಾವ ಹೃದಯದಲ್ಲಿ ಉತ್ಪನ್ನ ಆಗಬೇಕಾಗಿತ್ತೋ, ಜಪ ಮಾಡುವುದು ಅಂತ ಹೇಳಿದ್ರೆ, ಧ್ಯಾನ ಮಾಡುವುದು ಅಂತ ಹೇಳಿದ್ರೆ ಒಳಗಡೆ ಒಂದು ಬಗೆಯ ಘರ್ಷಣೆ ಉಂಟಾಗುವುದು ಅಂತಲೇ ಅರ್ಥ. ಒಂದು ದೊಡ್ಡ ದಿಕ್ಕಾಟೆ ಉಂಟಾಗುತ್ತೆ, ಒಂದು ಬಗೆಯ ತಪಸ್ಸಾಗಿ ಅದು ಪರಿಣಮಿಸುತ್ತದೆ. ಬೆಳಿಗ್ಗೆ 4 ಗಂಟೆ, ಸಂಜೆ 4 ಗಂಟೆ ಜಪ ಮಾಡಿ ನೋಡಿ, ಎಂಥ ಒಂದು ಉಷ್ಣ, ಅಂತ ಒಂದು ಶಾಖ ಶರೀರದಲ್ಲಿ ಉತ್ಪತ್ತಿಯಾಗುತ್ತೆ. ಹಾಗೆ ಮನಸ್ಸು ಕೂಡ ಎಷ್ಟು ಬಿಸಿಯಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಬಗೆಯ ಶಾಖ ಅಧಿಕವಾದಾಗ ಒಳ್ಳೆ ಜ್ಯೋತಿ ಉತ್ಪನ್ನ ಆಗುತ್ತೆ. ಈ ಭೌತಿಕ ಶಾಖ ಅಲ್ಲ, ಇದು ಆಧ್ಯಾತ್ಮಿಕ ಶಾಖ. ಮನಸ್ಸು ಅಷ್ಟರ ಮಟ್ಟಿಗೆ ತಯಾರಾಗಿರುತ್ತದೆ ಆ ಒಂದು ಜ್ಯೋತಿಯ ತಲುಪತಕ್ಕಂಥದ್ದು ಒಳಗಡೆ ಒಲಿಸೋದಕ್ಕೆ, ಆ ಮನಸ್ಸಿನೊಳಗಡೆ. ಇಲ್ಲಿ ಆ ಮಾತನ್ನು ಹೇಳಿದ ತಕ್ಷಣವೇ ಶ್ರೀಕೃಷ್ಣನ ಪ್ರಿಯೆಯಾದಂತಹ ರಾಧಾರಾಣಿಯ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ರಾಧೆ ತನ್ನ ಸಖಿರಿಗೆ ಹೇಳಿದ್ರು, ತನ್ನ ಕಣಿಗೆ ಎಲ್ಲವೂ ಕೃಷ್ಣಮಯವಾಗಿ ಕಾಣ್ತಾ ಇದೆ ಅಂತ. ಮರ ನೋಡಿದ್ರೆ ಮರ ಕೃಷ್ಣ, ಕಲ್ಲು ನೋಡಿದ್ರೆ ಕಲ್ಲು ಕೃಷ್ಣ, ಯಾವುದನ್ನು ನೋಡಿದ್ರು ಅದು ಕೃಷ್ಣ, ಕೃಷ್ಣಮಯವಾಗಿ ಕಾಣ್ತಾ ಇದೆ ಅಂತ. ಆದ್ರೆ ಆ ಸಖಿಯರು ಏನ್ ಹೇಳ್ತಾ ಇದ್ದಾರಂತೆ, ಎಲ್ಲಿ ನಮಗೆಲ್ಲ ಕಾಣ್ತಾ ಇದ್ವಲ್ಲ, ನಿಮಗೆ ಮಾತ್ರ ಕಾಣ್ಬೇಕಾದ್ರೆ ಅದಕ್ಕೆ ಏನಿರ್ಬೇಕು, ಬಹುಶಃ ನಿಮ್ಗೆ ಬುದ್ಧಿ ಭ್ರಮಣೆ ಆಗಿರ್ಬೇಕು. ಕನಿಷ್ಠ ಪಕ್ಷ ನಮ್ಮಲ್ಲಿ ಅರೆವಾಸಿ ಜನರಿಗಾದ್ರೂ ಅದೇ ರೀತಿ ಕಂಡಿದ್ರೆ, ಹೌದು ಅವ್ರಿಗೂ ಆಗಿದೆ, ಇವ್ರಿಗೂ ಆಗಿದೆ, ನಿಮಗೂ ಆಗಿರ್ಬಹುದು ಅಂತ ಅನ್ಕೊಳ್ಬಹುದಾಗಿತ್ತು. ನಮ್ ಯಾರಿಗೂ ಕಾಣ್ತಾ ಇಲ್ಲ, ನಿನಗೆ ಮಾತ್ರ ಕಾಣ್ತಾ ಇದೆ ಅಂತಂದ್ರೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ತೀರ್ಮಾನಕ್ಕೆ ಬರ್ತಾರೆ. ನಿಜಕ್ಕೂ ಒಂದು ಬಗೆಯ ಬುದ್ಧಿ ಭ್ರಮಣೆ ಅದು. ಶ್ರೀರಾಮಕೃಷ್ಣನ್ ಹೇಳಿಲ್ವೇ ಹುಚ್ಚು ಹಿಡಿದಿದೆ ಅವರಿಗೆ ಅಂತ. ಶ್ರೀರಾಮಕೃಷ್ಣ ಹೇಳಿದ್ರೆ, ಹೌದು ನನಗೂ ಹುಚ್ಚು ಹಿಡಿದಿದೆ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಬಗೆಯ ಹುಚ್ಚು, ನನಗೆ ಭಗವಂತನ ಹುಚ್ಚು, ಅವರೆಲ್ಲ ಕಾಮಿನಿ ಕಾಂತನಿಗೆ ಹುಚ್ಚರು. ಇಲ್ಲಿ ಆ ರಾಧಾರಾಣಿ ಹೇಳ್ತಾ ಇದ್ದಾರೆ, ನಿನಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ. ಯಾವ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ?
ರಾಧೆಗೆ ಶ್ರೀಕೃಷ್ಣನೇ ಎಲ್ಲೂ ಪ್ರತಿಯೊಂದನ್ನು ಕೂಡ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಸಚಿದಾನಂದ ಮೈನೇ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಬಾಕಿ ಉಳಿದವರು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ಅಂತರಂಗದಲ್ಲಿ ಯಾವುದೋ ಒಂದು ತಯಾರಿ ಇರಬೇಕಾಗುತ್ತದೆ ಅನ್ನೋದನ್ನು ಸೂಚಿಸುತ್ತದೆ. ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು, ವಿದ್ಯಾವಂತರ ದೃಷ್ಟಿಕೋನ ಒಂದೊಂದು, ಅವಿದ್ಯಾವಂತರ ದೃಷ್ಟಿಕೋನ ಇನ್ನೊಂದು, ನಾಗರಿಕರ ದೃಷ್ಟಿಕೋನ ಒಂದು, ಗೌಮಾನದ ದೃಷ್ಟಿಕೋನ ಇನ್ನೊಂದು. ಆಲೋಚನೆ ಮಾಡಿ, ಇಲ್ಲೇ ನಾವು ಕಾಣ್ತಾ ಇದ್ದೇವೆ, ನಗರಕ್ಕೆ ಇನ್ನೊಂದು ನಗರದಿಂದ, ಬೆಂಗಳೂರು ನಗರಕ್ಕೆ ಕಲ್ಕತ್ತಾ ನಗರದಿಂದ ಒಬ್ಬ ಬರ್ತಾನೆ. ಈ ನಗರವನ್ನು ನೋಡ್ತಾನೆ. ಅವನು ನೋಡ್ತಕ್ಕಂಥ ದೃಷ್ಟಿ ಹೇಗಿರುತ್ತೆ ಯೋಚನೆ ಮಾಡಿ. ಹಾಗೆ ನಮ್ಮ ಶಿವನಹಳ್ಳಿಯಿಂದ ಕೂಡ ಒಬ್ಬ ಬರ್ತಾನೆ, ನೋಡ್ತಾನೆ ಈ ನಗರವನ್ನು. ಇಬ್ಬರನ್ನ ನೀವು ಮಾತನಾಡಿಸಿ, ಈ ನಗರದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿ, ಇಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ವರದಿಯನ್ನು ಕೊಡ್ತಾರೆ. ಒಬ್ಬ ವೈಜ್ಞಾನಿಕ ವ್ಯಕ್ತಿ ಈ ಜಗತ್ತನ್ನು ನೋಡ್ತಕ್ಕಂಥದ್ದಕ್ಕೂ, ಒಬ್ಬ ಭಾವುಕ ವ್ಯಕ್ತಿ ಈ ಜಗತ್ತನ್ನು ನೋಡುವಂತಹದ್ದಕ್ಕೂ, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಈ ಜಗತ್ತನ್ನು ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಎಲ್ಲ ಅವರವರ ಅಂತರಂಗದ ಬೆಳವಣಿಗೆ ಏನಿದೆಯೋ ಅದಕ್ಕೆ ಅನುಸಾರವಾಗಿ ಹೊರಗಡೆಯ ದೃಶ್ಯ, ಹೊರಗಡೆಯ ನೋಟ. ಹಾಗೇನೆ ರಾಧಾರಾಣಿಯಲ್ಲಿ ಶ್ರೀಕೃಷ್ಣ ಪ್ರೇಮ ಕರ್ತಕ್ಕಂಥದ್ದು ಎಷ್ಟು ಪರಿಪೂರ್ಣವಾಗಿ ತುಂಬಿದೆ ಅಂತ ಹೇಳಿದ್ರೆ, ಅದು ಹೊರಗೂ ಕೂಡ ಅದೇ ಕಾಣ್ತಾ ಇದೆ. ಒಳಗಡೆ ಯಾವ ಕೃಷ್ಣನನ್ನು ಕಾಣ್ತಾ ಇದ್ದಾಳೋ ಅದೇ ಕೃಷ್ಣನನ್ನು ಹೊರಗೆ ಕಾಣ್ತಾ ಇದ್ದಾಳೆ. ಅಲ್ಲಿ ವಿಷಯ ಬುದ್ಧಿಯನ್ನು ಕೇಳತಕ್ಕಂಥದ್ದು ಸ್ವಲ್ಪವೂ ಇಲ್ಲ. ಅಲ್ಲಿ ತೃಷ್ಣೆ ಇಲ್ಲ, ಕೃಷ್ಣ ಮಾತ್ರ. ತೃಷ್ಣೆ ಅಂದ್ರೆ ಬಾಯಾರಿಕೆ, ಅದು ಬೇಕು ಇದು ಬೇಕು ಅಂತ ಹೇಳ್ತಕ್ಕಂಥ ಬುದ್ಧಿ. ತೃಷ್ಣೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಒಣಗಿ ಹೋಗಿದೆ. ಕೃಷ್ಣ ರಸ ಅಂತ ಹೇಳ್ತಕ್ಕಂಥದ್ದು ಮಾತ್ರವೇ ಜಾಗೃತವಾಗಿದೆ. ಆದ್ರಿಂದ ಅದೇ ಕಾಣ್ತಾ ಇದೆ. ಆದ್ರೆ ಬಾಕಿ ಉಳಿದವರಿಗೆಲ್ಲ ತೃಷ್ಣೆ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಇದೆ. ಆದ್ರಿಂದಲೇ ಅವರಿಗೆ ಕೃಷ್ಣ ಕಾಣ್ತಾ ಇಲ್ಲ. ಆದ್ರಿಂದ ಅವಳಿಗೆ ಬುದ್ಧಿ ಇಲ್ಲ. ಅದಕ್ಕೆ ಶ್ರೀಮತಿ ಶ್ರೀಮತಿ ಅಂತ ಹೇಳ್ತಾರೆ. ರಾಧೆಗೆ ಶ್ರೀಮತಿ ಅಂತಲೇ ಹೆಸರು. ರಾಧೆ ಹೇಳ್ತಾರೆ, ಸಖಿಯರೇ, ಅನುರಾಗವೆಂಬ ಅಂಜನವನ್ನ ಕಣ್ಣಿಗೆ ಹಚ್ಚಿಕೊಳ್ಳಿ, ಆಗ ನಿಮಗೆ ಆತ ಕಾಡುತ್ತಾನೆ ಅಂತ. ಅನುರಾಗವೆಂಬ ಅಂಜನ ಅಂದ್ರೆ ಕಾಡಿಗೆ. ಒಂದು ಬಗೆಯ ಅಂಜನವನ್ನ ಹಾಕ್ತಾರೆ. ಅಂಜನ ಹಾಕೋದು ಅಂತ ಒಂದು ಮಾತಿದೆ. ಕೈನಲ್ಲಿ ಅಂಜನ ಹಾಕಿ ಆ ವ್ಯಕ್ತಿಗೆ ಮಾತ್ರ ಅದು ಕಾಣ್ತದೆ. ಅದರೊಳಗಡೆ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಂತ ಹಿಂದಿನ ಜೀವನದ ಕತೆ, ಆಮೇಲೆ ಯಾವ ವ್ಯಕ್ತಿ ಯಾವ ಸಾಮಾನನ್ನು ಕದ್ದ, ಅದು ಎಲ್ಲಿದೆ ಈಗ ಅಂತ ಪ್ರತಿಯೊಂದು ಕೂಡ ಅಂಜನದಲ್ಲಿ ಕಾಣ್ತದೆ ಅವನಿಗೆ. ಅಂಜನ ಹಾಕೋದು ಅಂತ ಅದಕ್ಕೆ ಮಾತು. ಹಾಗಾದ್ರೆ ಧಾರವಾಡದ ಒಂದು ಹಳ್ಳಿನಲ್ಲಿ ಒಬ್ಬ ಹುಡುಗ ಇದ್ದಾನಂತೆ. ಅವನು ಅಂಜನ ಹಾಕಿ ನೋಡ್ತಾನಂತೆ. ಆ ಅಂಜನದಲ್ಲಿ ಅವನು ರಾಮಕೃಷ್ಣನನ್ನು ಕಾಣ್ತಾ ಇದ್ದಾನಂತೆ, ಶಾರದಾದೇವಿಯವ್ರನ್ನು ಬರಮಾಡಿಕೊಂಡು ನೋಡ್ತಾ ಇದ್ದಾನಂತೆ, ಅವ್ರ ಜೊತೆ ಮಾತನಾಡ್ತಾನಂತೆ. ನಾನು ಆ ಮೇಷ್ಟ್ರೊಬ್ರು ಹೇಳಿದ್ರು, ಕರ್ಕೊಂಡು ಬನ್ನಿ ಅವನನ್ನ, ನಾನು ನೋಡ್ತೇನೆ ಅವನನ್ನ ಅಂತ ಹೇಳಿ ಶ್ರೀರಾಮಕೃಷ್ಣ ಏನೇನು ಹೇಳ್ತಾರೆ ನೋಡೋಣ. ಈ ವಚನವೇದ ಮಾತನ್ನು ಏನಾದರೂ ಪುನಃ ಹೇಳಿದ್ರೆ ಅದು ರಾಮಕೃಷ್ಣ ಅಂತ ಅರ್ಥ. ಹೀಗೆ ಇಲ್ಲಿ ಅವಳು ಹೇಳ್ತಾರೆ ಅಂಜನ ಹಚ್ಕೊಳ್ಬೇಕು ಅಂತ. ಶ್ರೀಕೃಷ್ಣನನ್ನ ಕಾಣಬೇಕಾದ್ರೆ ಆ ಬಗೆಯ ಅಂಜನವನ್ನು, ಅನುರಾಗ, ಭಗವದನುರಾಗ ಬಹಳ ದೊಡ್ಡ ಶಬ್ದ. ಇನ್ನೇನು ಇಲ್ಲ. ನಮ್ಮಲ್ಲಿ ಸ್ವಾಭಾವಿಕವಾಗಿ ಇರತಕ್ಕಂಥ ಪ್ರೀತಿಯನ್ನ ಭಗವಂತನಿಗೆ ಹರಿಸಿಕೊಂಡು ಕುಳಿತಿರ್ತೇನೆ. ನಿಮ್ಮ ಧ್ಯಾನ, ಜಪ, ಇತರ ಎಲ್ಲ ಬಗೆಯ ಸಾಧನೆಗಿಂತ ಈ ಪ್ರೇಮವನ್ನ ಭಗವಂತನ ಕಡೆಗೆ ಹರಿಸತಕ್ಕಂಥದ್ದಿದೆಯಲ್ಲ, ಇದು ಅತ್ಯಂತ ಮುಖ್ಯವಾದದ್ದು. ಬಹು ಶೀಘ್ರವಾಗಿ ನಿಮಗೆ ಭಗವಂತ ಕಾಣಿಸಬಹುದಾದಂತಹ ಒಂದು ಸಾಧನೆ ಅಂತಂದ್ರೆ ಇದು. ಮಯ್ಯಾವೇಶ್ಯ ಮನೋಯೇಮ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಃ ಅಂತ ಶ್ರೀಕೃಷ್ಣ ಭಕ್ತಿಯೋಗದಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾನೆ. ಆ ಒಂದು ಶ್ಲೋಕವನ್ನ ಅರ್ಥವನ್ನು ನೋಡಿ ಅದರ ಮೇಲೆ ಧ್ಯಾನ ಮಾಡ್ತಾ ಬರಬೇಕು. ಶ್ರೀಕೃಷ್ಣ ಎಂಥ ಮಾತನ್ನು ಹೇಳಿದ್ದಾನೆ ಅಂತ ಅದು ಗೊತ್ತಾಗ್ತದೆ. ಅರ್ಜುನ ಕೇಳ್ತಾನೆ, ಜ್ಞಾನಯೋಗಿ ಶ್ರೇಷ್ಠನೋ ಭಕ್ತಿಯೋಗಿ ಶ್ರೇಷ್ಠನೋ ಅಂತ. ಯಾಕೆಂತಂದ್ರೆ ಜ್ಞಾನ ಅಂತಂದ್ರೆ ಸಾಕು, ಎಲ್ಲರೂ ಬಾಯ್ಬಿಡ್ತಾರೆ ನೋಡಿ. ಭಕ್ತಿ ಅಂತಂದ್ರೆ ಸುಮ್ಮನೆ ಜಪ ಮಾಡೋದು ಅಥವಾ ಭಜನೆ ಮಾಡೋದು ಇಷ್ಟೇ ತಾನೇ ಅಂತ. ಆಮೇಲೆ ಕರ್ಮಯೋಗ ಅಂತಕ್ಕಂಥದ್ದು ಹಲವಾರು ಜನ ಸೇವೆ ಮಾಡೋದು, ಅಲ್ಲಿ ಹೋಗುದು ಇಲ್ಲಿ ಹೋಗುದು, ಅವ್ರಿಗೆ ಒಳ್ಳೇದು ಮಾಡಿದೆ ಅಂತ ಹೇಳೋದು, ಇವ್ರಿಗೆ ಒಳ್ಳೇದು ಮಾಡಿದೆ ಅಂತ ಹೇಳೋದು, ಆಸ್ಪತ್ರೆ ಕೊಡಿಸೋದು, ಕಾಯಿಲೆ ವಾಸಿ ಮಾಡೋದು, ಅವನು ಇನ್ನಷ್ಟು ಅಪರಾಧ ಮಾಡ್ಕೊಳ್ಳೋದು, ಇನ್ನಷ್ಟು ಕಾಯಿಲೆ ಬರ್ಕೊಳ್ಳೋದು, ಮತ್ತು ವಾಸಿ ಮಾಡಿಕೊಳ್ಳೋದು, ಮತ್ತು ಒಂದಷ್ಟು ಅಪರಾಧ ಮಾಡ್ಕೊಂಡು ಬರೋದು, ಅವನು ಏನೋ ವಿಚಾರ ಮಾಡ್ಕೊಂಡು ಬರ್ತಾನೆ, ಮತ್ತೆ ವಾಸಿ ಮಾಡೋದು, ಮತ್ತೆ ಕಳಿಸೋದು,
ಈ ಸೇವೆ ಮಾಡೋದು ಮತ್ತು ಎಷ್ಟು ಒಳ್ಳೆಯವರಪ್ಪ ಅಂತ ಒಳ್ಳೆ ಆಸ್ಪತ್ರೆ ನಮಗೆಲ್ಲ ಸೇವೆ ಮಾಡೋದು ಅಂತ ಅವ್ರು ಹೇಳೋದು. ಈ ಬಗ್ಗೆ ಎಲ್ಲ ಕರ್ಮಯೋಗ ಅಂತ ಹೇಳ್ತಕ್ಕಂಥ ಅದು ಬೇಕಾದಷ್ಟು ಇರುತ್ತೆ. ಇದನ್ನೆಲ್ಲ ಕೇಳೋ ಹೊತ್ತಿಗೆ ಈ ಬರೇ 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 ಎಷ್ಟು ಅದ್ಭುತವಾಗಿದೆ, ನಾನು ಅಂತದನ್ನು ಮಾಡಬೇಕು, ನಾನು ಅಂತದನ್ನು ಮಾಡಬೇಕು, ನನ್ನಲ್ಲಿ ಇರ್ತಕ್ಕಂಥ ಹಣವನ್ನೆಲ್ಲ ಒಂದು ಆಸ್ಪತ್ರೆಗೆ ಕೊಡೋದು, ಉಪಯೋಗಿಸಬೇಕು ಅಂತ ಅನಿಸ್ಬಿಡುತ್ತೆ ಹಣ ಇರುವವರಿಗೆ. ಆದ್ರೆ ಇಂಥ ಮಾತನ್ನು ಕೇಳಿದಾಗಲೇನೆ ಅರ್ಜುನ ಕೇಳ್ತಾನೆ, ಕೃಷ್ಣ ಆ ಕರ್ಮಯೋಗವನ್ನೆಲ್ಲ ನೀನು ಅಷ್ಟೊಂದು ಅದ್ಭುತವಾಗಿ ವರ್ಣಿಸ್ತಾ ಇದೆಯಲ್ಲ, ಜ್ಞಾನ ಯೋಗವನ್ನೆಲ್ಲ ಅಷ್ಟೊಂದು ಅದ್ಭುತವಾಗಿ ವರ್ಣಿಸ್ತಾ ಇದೆಯಲ್ಲ, ಹಾಗಾದ್ರೆ ಈ ಭಕ್ತಿಯೋಗ ಅಂತ ಹೇಳ್ತಕ್ಕಂಥದ್ದು ಕೂಡ ಇದೆಯಲ್ಲ, ನಿನ್ನ ದೃಷ್ಟಿಯಲ್ಲಿ ಹಾಗಾದ್ರೆ ಯಾರು ಶ್ರೇಷ್ಠ ಅಂತ ಕೇಳಿದಾಗ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಭಕ್ತಿಯೋಗ ಅಂತ ಹೇಳ್ತಕ್ಕಂಥದ್ದು ಸೃಜಿಸಲ್ಪಡ್ತದೆ ಭಗವಂತನಿಂದ. ನನಗೆ ಪ್ರಿಯನಾಗ್ತಾನೆ, ಈ ರೀತಿಯಲ್ಲಿ ಇದ್ರೆ ನನಗೆ ಅವನು ಪ್ರಿಯನಾಗ್ತಾನೆ, ಈ ರೀತಿಯಲ್ಲಿ ಇದ್ರೆ ಅವನು ನನಗೆ ಪ್ರಿಯನಾಗ್ತಾನೆ. ಭಗವಂತನಿಗೆ ಪ್ರಿಯನಾಗುವುದಕ್ಕಿಂತ ಶ್ರೇಷ್ಠವಾದ ಕಾರ್ಯ ಯಾವುದಿದೆ? ಕರ್ಮಯೋಗ ಮಾಡಿ, ಜ್ಞಾನಯೋಗ ಮಾಡಿ ಅಥವಾ ಧ್ಯಾನ ಯೋಗ ಮಾಡಿ ಭಗವಂತನ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಸಿಗದೆ ಹೋಯಿತು ಅಂತ ಹೇಳಿದ್ರೆ ಯಾವುದೂ ಸಾರ್ಥಕವಾಗೋದಿಲ್ಲ. ಇಲ್ಲಿ ಭಕ್ತಿ ಯೋಗದಲ್ಲಿ ನೇರವಾಗಿ ನಮಗೆ ಭಗವಂತನ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಸಿಗುತ್ತದೆ. ಆದ್ರೆ ಆ ಭಕ್ತಿ ಯೋಗವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ತುಂಬಾ ಸ್ವಾರಸ್ಯಕರವಾಗಿ ಹೇಳ್ತಾನೆ. ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇ ಮೇ ಯುಕ್ತತಮಾಮತಾ. ಯಾರು ತಮ್ಮ ಮನಸ್ಸನ್ನ ನನ್ನ ಒಳಗೆ ಪ್ರವೇಶ ಮಾಡಿ ನನ್ನಲ್ಲೇ ನೆಲೆ ನಿಂತವರಾಗಿ ನನ್ನನ್ನೇ ಉಪಾಸನೆ ಮಾಡ್ತಾ ಇರ್ತಾರೋ ಮತ್ತು ಮಹತ್ತರವಾದಂತಹ ಶ್ರದ್ಧೆ ಉಳ್ಳವರಾಗಿರುತ್ತಾರೋ ಅವರು ಯೋಗಿ ಶ್ರೇಷ್ಠರು, ಅವರೇ ಅತ್ಯಂತ ಶ್ರೇಷ್ಠ ಯೋಗಿಗಳು ಅಂತನ್ನುವ ಮಾತನ್ನ ಘಂಟಾಘೋಷವಾಗಿ ಸಾರ್ತಾ ಇದ್ದಾನೆ ಶ್ರೀಕೃಷ್ಣ. ಮನಸ್ಸನ್ನ ಭಗವಂತನ ಒಳಗೆ ಹಾಕೋದಂತೆ. ಮೈ ಆವೇಶ, ನನ್ನೊಳಗೆ ಹಾಕಬೇಕು ನಿನ್ನ ಮನಸ್ಸನ್ನ ಅಂತ. ಎಂಥ ಒಂದು ಅನುರಾಗ, ಆ ಅನುರಾಗದಿಂದ ಉಂಟಾಗುವಂತ ತಾದಾತ್ಮ್ಯ. ಇಲ್ಲಿ ಅತ್ಯಂತ ಪ್ರೀತಿಯಿಂದ ನಮ್ಮ ಮನಸ್ಸನ್ನ ಭಗವಂತನ ಒಳಗಡೆ ಸೇರಿಸುವಂತದ್ದು. ಊಟ ಮಾಡುವಾಗಲೂ ಕೂಡ ಹೇ ಭಗವಂತ ನಿನ್ನ ಪ್ರಸಾದವನ್ನೇ ಸ್ವೀಕಾರ ಮಾಡ್ತಾ ಇದ್ದೇನೆ ಅಥವಾ ನಿನಗೇ ಊಟ ಮಾಡಿಸ್ತಾ ಇದ್ದೇನೆ, ಅಂತರ್ಯಾಮಿಯಾಗಿರ್ತಕ್ಕಂಥ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ನಿನ್ನದಿದು, ನಿನಗಾಗಿ ಅಂತ ಹೇಳ್ತಕ್ಕಂಥ ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಭಗವನ್ಮಯವನ್ನಾಗಿ ಮಾಡಿಕೊಳ್ಬೇಕು. ಭಗವಂತ ಬಿಟ್ಟು ಬೇರೆ ಯಾವುದು ಬೇಡ ಬೇಡ ಅಂತ ಹೇಳ್ತಕ್ಕಂಥ ಒಂದು ಪಾಠವನ್ನ ಈ ಮನಸ್ಸಿಗೆ ಕಲಿಸಿಕೊಡೋದ್ರ ಮೂಲಕ ಏನ್ ಮಾಡಬಹುದಾಗುತ್ತೆ? ಅನುರಾಗವನ್ನು ಬೆಳೆಸ್ಕೊಳ್ಬಹುದಾಗುತ್ತೆ. ಅನುರಾಗ ಅಂದ್ರೆ ಅದು ನಾವು ಯಾರನ್ನ ಪ್ರೀತಿಸ್ತೇವೋ ಅವರಿಗೋಸ್ಕರ ನಮ್ಮೆಲ್ಲವನ್ನು ಅರ್ಪಣೆ ಮಾಡಿಬಿಡ್ತೇವೆ. ಪ್ರೇಮ ಕನಲೆ ಪಿಶಾಚಿ ತೃಪ್ತಿಯಾಂತಿನ ಲಕ್ಷ್ಮಿ ಭ್ರಾಮಿಪುದದು ಪ್ರತಿ ಪ್ರೇಮ ಯಾಚನೆಯೋಳು ಮಾಮಕವಿದು ಯಾವುದು ತನದೆಂದು ಮಾಮಕವಿದೆಂದಾವುದಕ್ಕೋ ತಾನೇ ಬಲಿ ಹೋಗಿ ಶಾಮನವನೊಂದುವುದು ಮಂಕುತಿಮ್ಮ. ಶಾಮನವನೊಂದುವುದು ಅಂದ್ರೆ ಸಮಾಧಾನ ಹೊಂದತಕ್ಕಂಥದ್ದು, ಶಾಂತಿಯನ್ನು ಹೊಂದತಕ್ಕಂಥದ್ದು. ತಾನು ಅದು ನನ್ನದು ಅಂತ ಹೇಳ್ತಕ್ಕಂಥದ್ದು ಯಾವುದನ್ನು ನಾವು ಅದು ನನ್ನದು ಅಂತ ನಾವು ತಿಳ್ಕೊಳ್ತೇವೋ ಆ ನನ್ನದು ಅಂತ ತಿಳ್ಕೊಳ್ಳೋದ್ರೊಳಗೆ ನಾವು ಪ್ರವೇಶವಾಗುವುದಿದೆಯಲ್ಲ, ಅದು ಆ ಪರಮ ಪ್ರೇಮದ ಪರಿಪೂರ್ಣವಾದಂತಹ ಲಕ್ಷಣ. ನಾವು ನಿಜವಾಗಿಯೂ ದೇವರನ್ನ ಪ್ರೀತಿಸಿದ್ದೇ ಆದ್ರೆ ಅವನಿಗಾಗಿ ನಾವೆಲ್ಲವನ್ನು ಕೂಡ ಕೊಡೋದಕ್ಕೆ ಸಿದ್ಧವಾಗಿರ್ತೇವೆ. ಅಯ್ಯೋ ನಮ್ಗೇನ್ ಗತಿ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಆದ್ರೆ ಕ್ಷುದ್ರ ಮನೋಭಾವ ಇತ್ತು ಅಂತ ಹೇಳಿದ್ರೆ ತಕ್ಷಣ ಪೂರ್ತಿ ಕೊಡೋದು ಹೇಗೆ, ನಾವು ನಾಳೆ ಬದುಕೋದು ಹೇಗೆ ಅಂತ ಹೇಳ್ತಕ್ಕಂಥ ಚಿಂತೆ ಬಂದ್ಬಿಡ್ತದೆ ಅಲ್ಲಿ. ಆಗ ನೀನೇ ಬದುಕೋ ಅಂತ ಅವನ ಬಾಡಿಗೆ ಇನ್ನೊಂದು ಕಡೆ ಎಲ್ಲ ಹೊರಟ್ಬಿಡ್ತಾನೆ. ಈ ಅನುರಾಗದ ಲಕ್ಷಣ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯಲ್ಲಿ ಹೋಗುತ್ತೆ. ಅನುರಾಗ ಕಲ್ಲದೆಯೇ ಒಲಿಯದ್ಯ ಪ್ರಭು ನೀನು, ಯಜ್ಞ ಯಾಗಗಳಿಂದ ಇನ್ನು ಫಲವೇನು. ಈ ಅನುರಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಅನುರಾಗ, ಈ ಪ್ರೇಮ, ಈ ತತ್ವ ಭಕ್ತಿ, ಈ ಪ್ರೀತಿ ಒಮ್ಮೆ ಉಂಟಾಯಿತು ಎಂದರೆ ಭಗವಂತನನ್ನು ಆತನ ಸಾಕಾರ ನಿರಾಕಾರ ರೂಪಗಳೆರಡರಲ್ಲೂ ನೋಡಬಹುದು. ಅವನ ಸಾಕಾರವನ್ನೂ ನೋಡಬಹುದು, ನಿರಾಕಾರವನ್ನೂ ನೋಡಬಹುದು ಅಂತ ಹೇಳಿದಾಗ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾನೆ, ಭಗವಂತನ ದರ್ಶನವನ್ನು ಪಡೆಯುವ ಬಗೆ ಹೇಗೆ? ಇಲ್ಲಿವರೆಗೆಲ್ಲ ಹೇಳಿ ಆಯ್ತು, ಎಷ್ಟು ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಮತ್ತೆ ಕೇಳ್ತಾನೆ ಅದನ್ನು, ಭಗವಂತನ ದರ್ಶನವನ್ನು ಪಡೆಯುವ ಬಗೆ ಹೇಗೆ? ಇದಕ್ಕೆ ಹೇಳೋದು ಸೂಕ್ಷ್ಮಾದಿ ಸೂಕ್ಷ್ಮವಾದದ್ದು ಈ ಬ್ರಹ್ಮವಿದ್ಯೆ ಅಂತ ಹೇಳ್ತಕ್ಕಂಥದ್ದು. ಎಷ್ಟು ಹೇಳಿದ್ರು ಕೂಡ ಮತ್ತೊಂದು ಪ್ರಶ್ನೆ ಅವನು ಇದ್ದೇ ಇರ್ತದೆ. ಶ್ರೀರಾಮಕೃಷ್ಣರು ಏನಯ್ಯ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ, ಇಲ್ಲಿವರೆಗೆ ಹೇಳಿದ್ದು ಏನಯ್ಯ ಅಂತ ಹೇಳ್ಬೋದಾಗಿತ್ತಲ್ವಾ?
ತಾಳ್ಮೆಯಿಂದ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ಗೊತ್ತು ಅದೆಷ್ಟು ಕಷ್ಟ ಅಂತ. ಅಲ್ಲದೆ ಕೇಳ್ತಕ್ಕಂಥ ವಿಜಯಕೃಷ್ಣ ಗೋಸ್ವಾಮಿ ಆದ್ರೆ ಎಂಥವನು, ನಿಜವಾದ ಒಂದು ವ್ಯಾಕುಲತೆ ಇರತಕ್ಕಂಥವನು. ಆದ್ರೆ ಎಲ್ಲ ಮನುಷ್ಯರು ಯಾವ ಬಗೆಯಿಂದ ಕಷ್ಟಕ್ಕೆ ಗುರಿಯಾಗಿದ್ದಾರೋ ಅಂದ್ರೆ ಆ ಸೂಕ್ಷ್ಮಾತಿ ಸೂಕ್ಷ್ಮರಾದಂತಹ ಭಗವಂತನನ್ನು ಕಾಡ್ತಕ್ಕಂತಹದ್ದು ಎಷ್ಟು ಕಷ್ಟ ಅಂತ ನಾವು ಅನುಭವವನ್ನು ಪಡಿತಾ ಇದ್ದಾರೋ ಅದೇ ರೀತಿಯ ಅನುಭವದಲ್ಲಿ ಇರ್ತಕ್ಕಂಥವನು ವಿಜಯಕೃಷ್ಣ ಗೋಸ್ವಾಮಿ. ಆದ್ರಿಂದ ಸಮಾಧಾನ ಚಿತ್ತದಿಂದ ಹೇಳ್ತಾ ಇದ್ದಾರೆ, ಚಿತ್ತಶುದ್ಧಿ ಆಗದೇ ಇತ್ತು ಅಂದ್ರೆ ಪಡೆಯಲಾಗುವುದಿಲ್ಲ. ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಆಯ್ತು ಅಂತ ನೇರವಾಗಿ ಹೇಳ್ಬೋದಾಗಿತ್ತು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಚಿತ್ತಶುದ್ಧಿ ಆಗದೇ ಇತ್ತು ಅಂದ್ರೆ ಪಡೆಯಲಾಗುವುದಿಲ್ಲ. ಮೊದಲು ಏನ್ ಹೇಳಿದ್ರು, ವಿಷಯ ಬುದ್ಧಿ ಲೇಷ ಮಾತ್ರವಿದ್ರೂ ಭಗವಂತನ ದರ್ಶನ ದೊರೆಯುವುದಿಲ್ಲ. ವಿಷಯ ಬುದ್ಧಿ ಇತ್ತು ಅಂದ್ರೆ ಚಿತ್ತ ಅಶುದ್ಧಿ ಆಯ್ತು ಅಂತ ಅರ್ಥ. ನಮ್ಮ ಚಿತ್ತವನ್ನ ಅಶುದ್ಧಗೊಳಿಸಿಕೊಂಡಿವು ಅಂತ ಅರ್ಥ. ನೋಡಿದ ಮಾತ್ರಕ್ಕೆ ಮನಸ್ಸು ಅಶುದ್ಧವಾಗಬಹುದು, ಕೇಳಿದ ಮಾತ್ರಕ್ಕೆ ಮನಸ್ಸು ಅಶುದ್ಧವಾಗಬಹುದು. ಅದಕ್ಕೋಸ್ಕರ ಶ್ರೀಮಾತೆ ಶಾರದಾ ದೇವಿಯವರು ಶರೀರವನ್ನು ಬಿಡುವ ಕಾಲದಲ್ಲಿ ಹೇಳಿದ್ದು, ದೋಷವನ್ನು ನೋಡಬೇಡ ಮಗಳೇ ಅಂತ. ದೋಷ ನೋಡಿದ ತಕ್ಷಣ ಅಂಟ್ಕೊಂಡ್ ಬಿಡ್ತಾರೆ ನಿಮಗೇನೆ. ಒಬ್ಬ ಕೊಳಕ್ ಮನುಷ್ಯನನ್ನ ಮುಟ್ಟಿದ್ರೆ ಏನಾಗುತ್ತೆ, ಅವನು ಕೊಳಕ್ ನಮ್ಗೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ವೇ? ಮುಟ್ಟಿದ್ರೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿದ ಹಾಗೆ ನೋಡಿದ್ರು ಅಂಟ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಬೇಕು ನಾವು. ಸೂಕ್ಷ್ಮವಾದಂತಹ ಮನಸ್ಸು ಸೂಕ್ಷ್ಮವಾದಂತಹ ದೋಷಗಳನ್ನ ಸ್ವೀಕಾರ ಮಾಡಿ ಅದು ಕೂಡ ಸೂಕ್ಷ್ಮವಾಗಿ ಕೊಳಕಾಗಿ ಕೊಡ್ತಿರ್ತದೆ. ಚಿತ್ತ ಅಶುದ್ಧವಾಯಿತು ಅಂತ ಹೇಳಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಮುಂದುವರಿಸ್ತಾರೆ. ಕಾಮಕಾಂಚನ ಆಸಕ್ತಿಯಿಂದ ಮನಸ್ಸು ಮಲಿನವಾಗಿ ಬಿಟ್ಟಿದೆ, ಕೊಳೆಯಿಂದ ತುಂಬಿದೆ. ಸೂಜಿ ಮಣ್ಣಿನಿಂದ ಆವೃತವಾಗಿದ್ರೆ ಆಗ ಸೂಜಿ ಕಲ್ಲು ಅದನ್ನ ಎಳೆಯಲಾರದು. ಆ ಮಣ್ಣನ್ನು ತೊಳೆದು ಬಿಟ್ಟಿದ್ದೆ ಆದ್ರೆ ಒಡನೆಯೇ ಸೂಜಿಗಲ್ಲು ಅದನ್ನ ಎಳೆದು ಬಿಡುತ್ತದೆ. ಅದೇ ರೀತಿ ಮನಸ್ಸಿನ ಕೊಳಕನ್ನ ಕಣ್ಣೀರಿನಿಂದ ತೊಳೆದು ಬಿಡಬಹುದು. ಯಾರೇ ಆಗ್ಲಿ, ಹೇ ಭಗವಂತ, ಮತ್ತೆ ನಾನು ಅಂತ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ಅನುತಾಪದಿಂದ ಕತ್ತದೆ ಆದ್ರೆ ಕೊಳೆ ತೊಳೆದು ಹೋಗ್ತದೆ. ಆಗ ಭಗವದ್ ರೂಪದ ಸೂಜಿಗಲ್ಲು ಮನಸ್ಸೆಂಬ ಸೂಜಿಯನ್ನ ಎಳೆದುಕೊಂಡು ಬಿಡುತ್ತದೆ. ಆಗ ಸಮಾಧಿ ಉಂಟಾಗುತ್ತದೆ, ಭಗವಂತನ ದರ್ಶನ ದೊರೆಯುತ್ತದೆ. ಅತ್ಯಂತ ಸರಳವಾಗಿ ಹೇಳಿಬಿಟ್ರು, ತೊಳ್ಕೊಂಡ್ರಾಯ್ತು ಅಂತ. ಅಳುವುದರ ಮೂಲಕ ತೊಳೆಯಬಹುದು ಅಂತ ಹೇಳಿದ್ರು, ಅಳುವುದರ ಮೂಲಕ ತೊಳೆಯಬಹುದು ಅಂತ. ಆದ್ರೆ ಒಂದು ವಿಚಾರ, ಎಷ್ಟು ಹತ್ರೂ ಕೂಡ ತೊಳೆದು ಶುದ್ಧವಾಯಿತು ಅಂತ ಅನುಭವ ಬರೋದಿಲ್ವಲ್ಲ. ಯಾತಕ್ಕೆ? ಎಷ್ಟೋ ಜನ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಅಳುವವರಿದ್ದಾರೆ. ಆಗಾಗ ಏಕಾಂತದಲ್ಲಿ ಅವರು ಅಳ್ತಾ ಇರ್ತಾರೆ. ಆದ್ರೂ ಕೂಡ ಮಲಿನದ ಸ್ವಲ್ಪ ಉಳಿದಿರ್ತದಲ್ಲ, ಯಾಕಿರಬಹುದು? ಆದ್ರೆ ಅವರು ಅಂಜಬೇಕಾಗಿಲ್ಲ. ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದಂತೆ ಮಾನಸಿಕವಾದಂತಹ ದೋಷಗಳು ಈ ಕಲಿಯುಗಕ್ಕೆ ಸಂಬಂಧಪಟ್ಟಂತೆ, ಕಲಿದೋಷ ಅದು, ಈ ಕಲಿಯುಗಕ್ಕೆ ಸಂಬಂಧಪಟ್ಟಂತೆ ಮಾನಸಿಕವಾದ ದೋಷಗಳು ಏನಾದರೂ ಸಂಭವಿಸಿತು ಅಂತ ಹೇಳಿದ್ರೆ ಅದು ಅಷ್ಟೊಂದು ದೊಡ್ಡ ಅಪರಾಧವಾಗಿ ಪರಿಗಣಿಸುವುದಿಲ್ಲ ಈ ಕಲಿಯುಗದಲ್ಲಿ ಅಂತ ಒಂದು ಮಾತನ್ನ ಸಾಕ್ಷಾತ್ ಜಗನ್ಮಾತೆಯಾಗಿಯೇ ಬಂದು ಹೇಳಿದ್ದಾರೆ. ಮನಸ್ಸು ಬಹಳ ಚಂಚಲ. ಏನು ಎಂಥದು ಅಂತ ನಾವು ಆಲೋಚನೆ ಮಾಡುವ ವೇಳೆಗೆ ಅದು ಏನು ದುರಾಚಾರ ಮಾಡಬೇಕೋ ಮಾಡಿಬಿಟ್ಟು ಈ ಕಡೆ ಬಂದ್ಬಿಟ್ಟಿರುತ್ತೆ. ಏನ್ ಮಾಡೋದು? ಅದಕ್ಕೆ ಶ್ರೀಮಾತೆಯವರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈ ಆಶ್ವಾಸನೆ ತೆಗೆದುಕೊಂಡು ನಾವೇನಾದ್ರೂ ಪರವಾಗಿಲ್ಲ ಅಂದ್ರೂ ಕೆಲಸ ಕೆಟ್ಟ. ಎಚ್ಚರದ ಮೇಲೆ ಎಚ್ಚರ ಕೊಡ್ಬೇಕಾಗುತ್ತೆ. ಆ ಒಂದು ಭರವಸೆಯನ್ನೂ ತೆಗೆದುಕೊಳ್ಬೇಕಾಗುತ್ತೆ, ಈ ಒಂದು ಎಚ್ಚರವನ್ನೂ ಕೊಡಬೇಕಾಗ್ತದೆ. ಸಾವಧಾನ ಎಚ್ಚರವಾಗಿರ್ಬೇಕು. ನಮ್ಮ ಮನಸ್ಸಿಗೆ ನಾವು ಪಾಠ ಹೇಳ್ತಾ ಇರಬೇಕು. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೇ ಭಗವಂತ, ಮತ್ತೆ ನಾನು ಅಂತ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ಅನುತಾಪದಿಂದ ಹತ್ತುದೇ ಆದ್ರೆ ಕೊಳೆ ತೊಳೆದು ಹೋಗ್ತದೆ. ಆಗ ಭಗವದ್ ರೂಪದ ಸೂಜಿಗಲ್ಲು ಮನಸ್ಸೆಂಬ ಸೂಜಿಯನ್ನ ಎಳೆದುಕೊಂಡು ಬಿಡುತ್ತದೆ. ಆಗ ಸಮಾಧಿ ಉಂಟಾಗ್ತದೆ, ಭಗವಂತನ ದರ್ಶನ ದೊರೆಯುತ್ತದೆ.
ಮತ್ತೆ ಒಂದು ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ, ಆದರೆ 1000 ಪ್ರಯತ್ನ ಮಾಡು, ಭಗವಂತನ ಕೃಪೆ ಇಲ್ಲದೆ ಏನೂ ಆಗದು. ಎಲ್ಲ ಮಾತುಗಳನ್ನು ಅವರೇ ಹೇಳಿಟ್ಟಿದ್ದಾರೆ. ಆತನ ಕೃಪೆ ಇಲ್ಲದಿದ್ದರೆ ಆತನ ದರ್ಶನ ಮಾಡಲಾಗುವುದಿಲ್ಲ. ಆತನ ಕೃಪೆ ಸುಲಭದಲ್ಲಿ ದೊರೆತು ಬಿಡುವುದೇ. ಅಹಮ್ಮನ್ನು ಒಮ್ಮೆಗೆ ತ್ಯಜಿಸಿ ಬಿಡಬೇಕಾಗುತ್ತದೆ. ಅಹಮ್ಮನ್ನು ಒಮ್ಮೆಗೆ ತ್ಯಜಿಸಿ ಬಿಡಬೇಕಾಗುತ್ತದೆ. ಅಹಂ ಅಂದ್ರೆ ಅಹಂಕಾರ. ಅಹಂಕಾರವನ್ನು ಒಮ್ಮೆಗೆ ತ್ಯಜಿಸಿ ಬಿಡಬೇಕಾಗುತ್ತದೆ. ನಾನು ಕರ್ತ ಎಂಬ ಭಾವನೆ ಇತ್ತು ಅಂದ್ರೆ ಭಗವಂತನ ದರ್ಶನ ದೊರೆಯುವುದಿಲ್ಲ. ಮನೆಯ ಉಗ್ರಾಣವನ್ನ ಒಬ್ಬ ನೋಡಿಕೊಳ್ತಾನೆ ಅಂತ ಇಟ್ಕೋ. ಒಬ್ಬ ಹೋಗಿ ಯಜಮಾನನನ್ನು ಕಂಡು ಹೇಳ್ತಾನೆ, ಆಶೇರೆ ದಯವಿಟ್ಟು ತಾವು ಉಗ್ರಾಣಕ್ಕೆ ಬಂದು ಸಾಮಾನು ತೆಗೆದುಕೊಡಿ ಅಂತ. ಆಗ ಆ ಯಜಮಾನ ಹೇಳ್ತಾನೆ, ಉಗ್ರಾಣ ನೋಡಿಕೊಳ್ಳುವವನಾಗಲಿ ಒಬ್ಬ ಇದ್ದಾನೆ, ಅಲ್ಲಿಗೆ ಬಂದು ನಾನೇನ್ ಮಾಡ್ಲಿ ಅಂತ. ಈ ಮಾತಿನ ಅರ್ಥ ಏನಾಗುತ್ತೆ ಇಲ್ಲಿ? ನಮ್ಮ ಹೃದಯ ಅಂತ ಹೇಳ್ತಕ್ಕಂಥದ್ದೇ ಉಗ್ರಾಣ. ನಮ್ಮ ಅಹಂಕಾರ ಅಂತ ಹೇಳ್ತಕ್ಕಂಥದ್ದೇ ಒಬ್ಬ ಮನುಷ್ಯ ಅಲ್ಲಿದ್ದಾನೆ. ಆ ಹೃದಯ ಅಂತ ಹೇಳ್ತಕ್ಕಂಥ ಉಗ್ರಾಣವನ್ನು ನಾನು ನೋಡ್ಕೊಳ್ತೀನಿ ಅಂತ ಅವನು ಕೂತಿದ್ದಾನೆ. ಆದ್ರೆ ನಿಜಕ್ಕೂ ಕೂಡ ಆ ಉಗ್ರಾಣವನ್ನು ತೆಗೆದಕ್ಕೆ ಅದನ್ನು ಉಪಯೋಗಿಸೋದಕ್ಕೆ ಅವನು ಗೊತ್ತಿಲ್ಲ. ಗೊತ್ತಿರುವವನಂತೆ ನಡೆಸ್ತಾ ಇದ್ದಾನೆ. ನಾವೀಗ ದೇವರನ್ನು ಕೇಳಿದ್ರೆ, ಹೇ ಭಗವಂತ, ಬಂದು ನಿಮ್ಮ ಒಳಗಡೆ ಆ ಹೃದಯದ ಒಳಗಡೆ ಏನೋ ಇದೆಯಲ್ಲ ಅದ್ಭುತವಾದ್ದು, ಅದನ್ನ ಸ್ವಲ್ಪ ಕೊಡಿಸು ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಅಲ್ಲಿ ಅಹಂಕಾರ ಅಂತ ಹೇಳ್ತಕ್ಕಂಥ ಅದೊಂದು ಇದೆಯಲ್ಲ ಆಗ್ಲೇನೆ, ಅವನನ್ನೇ ಕೇಳು. ಆದ್ರಿಂದ ಏನ್ ಮಾಡ್ಬೇಕಾಗತ್ತೆ? ಈ ಅಹಂಕಾರವನ್ನು ಮೊದಲು ಓಡಿಸ್ಬೇಕಾಗತ್ತೆ. ಆಗ ಉಗ್ರಾಣ ನೋಡ್ಕೊಂಡು ಬೇರೆ ಯಾರು ಇಲ್ಲ, ಭಗವಂತನಿಗೆ ಬಂದು ತೆರೆದು ತೋರಿಸ್ಕೊಡ್ಬೇಕಾಗತ್ತೆ ಅಂತನ್ನುವ ಅರ್ಥದಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಒಬ್ಬ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡಂತೆ, ಹೇ ಭಗವಂತ, ನೀನ್ ನನ್ನೊಳಗೆ ಬರಬೇಕು, ನನ್ನೊಳಗೆ ನೀನು ಇರಬೇಕು, ನಾನಿನ್ ಕಾಣಬೇಕು. ಹೇ ಭಗವಂತ, ಬಾ ನನ್ನೊಳಗೆ. ಆ ಭಗವಂತ ಹೇಳಿದಂತೆ, ನೀ ಮೊದಲು ಹೊರಗೆ ಬಾ, ಆಮೇಲೆ ನಾನು ಒಳಗೆ ಬರ್ತೀನಿ. ಅದು ಒಬ್ಬರಿಗೆ ಜಾಗ ಇರೋದು, ಅಥವಾ ಇಬ್ಬರಿಗೆ. ಇಬ್ರು ಅಂದ್ರೆ ಯಾರದು? ಒಬ್ಬ ಭಕ್ತ, ಒಬ್ಬ ಆ ಭಗವಂತ. ಅವನು ಭಕ್ತನಾಗ್ಬೇಕು. ಅಹಂಕಾರ ಆಗಿರ್ತಕ್ಕಂಥದ್ದು ಸಂಪೂರ್ಣ ಹೋದ ಮೇಲೆ ಅವನು ನಿಜವಾಗಿ ಭಕ್ತ ಆಗುವಂತಹದ್ದು. ಕರ್ತ ಅಂತನ್ನುವ ಸ್ಥಿತಿಯನ್ನು ಕಳೆದ ಮೇಲೆ ಅವನು ಭಕ್ತ ಅಂತ ಆಗ್ತಾನೆ. ಅದನ್ನೇ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಕೃಪೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅನನ್ಯಾಚಿಂತೆಯಂತೋ ಮಾಂ, ಅವನಲ್ಲದೆ ಬೇರೆ ಯಾರು ಇಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿ. ಎತ್ತ ಹೋದರೂ ಸುತ್ತಲೆಲ್ಲ ಯಾರು ಯಾರು ಇಲ್ಲ ಅಂತ ಹೇಳ್ತಕ್ಕಂಥ ಈ ಒಂದು ಭಾವದಿಂದ ಭಗವಂತ ಒಬ್ಬನೇ ಗತಿ ಅಂತ ಹೇಳ್ತಕ್ಕಂಥ ಸ್ಥಿತಿಯಿಂದ ನಾವಿತ್ತು ಅಂತ ಹೇಳಿದ್ರೆ, ಏನೇನು ಆಗ್ತಾ ಇದೆಯೋ ಅದೆಲ್ಲವೂ ಭಗವಂತನಿಂದಲೇ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ದೃಢವಾದ ಭಾವನೆಯಿಂದ ನಾವಿತ್ತು ಅಂತ ಹೇಳಿದ್ರೆ, ನಮ್ಮ ಕರ್ತೃತ್ವ ಬುದ್ಧಿ ಅಂತ ಹೇಳ್ತಕ್ಕಂಥ ಹೊರಟೋಗ್ಬಿಡ್ತದೆ, ನಮ್ಮ ಅಹಂಕಾರ ಬುದ್ಧಿ ಅಂತ ಹೇಳ್ತಕ್ಕಂಥ ಹೊರಟೋಗ್ಬಿಡುತ್ತೆ. ಆಗ ಮಾತ್ರವೇ ಭಗವಂತ ಸುಲಭದಲ್ಲಿ ನಮ್ಗೆ ಪ್ರಾಪ್ತನಾಗ್ತಾನೆ. ಈ ಅಹಮ್ಮನ್ನ ಒಮ್ಮೆಗೆ ತ್ಯಜಿಸಿ ಬಿಡಬೇಕಾಗ್ತದೆ ಅಂತ. ಅಹಂ ಅಂತಂದ್ರೆ ಹೀಗೆ, ನಾನು ಯಾರು ಗೊತ್ತೋ, ಇದು ಪೋಸ್. ಎಲ್ಲರೂ ಪೋಸ್ ಕೊಡೋರೆ. ಅದು ಕೂಡ ಸರಿಯಾದ ಬಟ್ಟೆ ಗಿಟ್ಟೆಲ್ಲ ಹಾಕಿ ಕೂತ್ಕು ಬಿಡ್ತು ಅಂತ ಹೇಳಿದ್ರೆ ಸರಿಯಾದ ಅದು ಸರಿಯಾದ ಪೋಸ್ ಬರ್ತದೆ. ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಎದೆ ಉಡಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ಬಿಡ್ತದೆ. ವಿನಯ ಅದಕ್ಕೆ ಉಪ್ರಾಟೆ ಆಗಿರ್ತಕ್ಕಂಥ ಗುಣ ಇನ್ನೊಂದು, ವಿನಯ, ದೈನ್ಯ. ಹೇ ಭಗವಂತ, ನಾನೇನೂ ಅಲ್ಲ, ನೀನೇ ಅಲ್ಲ ಅಂತ ಹೇಳ್ತಕ್ಕಂಥ ಈ ಭಾವನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಂಜಲ ಎಲೆಯ ರೀತಿಯಲ್ಲಿ ಇರು ಅಂತ. ಎಂಜಲ ಎಲೆ ಗಾಳಿಯ ಕೃಪೆಗೆ ಅದು ಒಂದ್ಸತಿ ಒಳ್ಳೆ ಜಾಗಕ್ಕೆ ಹೋಗಿ ಬೀಳ್ತದೆ, ಇನ್ನೊಂದ್ಸತಿ ಕೆಟ್ಟ ಜಾಗಕ್ಕೆ ಹೋಗಿ ಬೀಳ್ತದೆ, ಇನ್ನೊಂದು ಜಾಗ ಮೂವಲ್ಲಿ ಹೋಗಿ ಬಿದ್ದಿದೆ, ಎಲ್ಲ ಹಾಕಿ ಅಲ್ಲಿ ಬಿದ್ದಿಲ್ಲ. ಲೋಕದ ದೃಷ್ಟಿಯಲ್ಲಿ ಇವನೊಬ್ಬ ಅಸಹಾಯಕ, ನಿಷ್ಪ್ರಯೋಜಕ ಅಂತ ಆದ್ರೂ ಚಿಂತೆ ಇಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ಅವನು ಎಲ್ಲವೂ ಆಗಿರ್ತಾನೆ. ಯಾಕೆಂತಂದ್ರೆ ಅವನವನೇ ನಂಬ್ಕೊಂಡಿರ್ತಾನೆ. ಇದು ಬಹಳ ಕಷ್ಟ, ಒಮ್ಮೆಲೆ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ. ಈ ಮಾತು ಕೇಳ್ಕೊಂಡು ನೀವು ಯಾರೋ ಮನೆ ಬಿಟ್ಬಿಟ್ಟು ನಾನೇನು ನಿರ್ಗತಿಗ, ನಾನು ದೈನ್ಯ, ನಾನು ನೀನ ಇತ್ಯಾದಿ ಹೊರಡ್ಬಿಟ್ರೆ ಅದನ್ನ ಮೊದಲು ಅಂತರಂಗದಲ್ಲೇ ಬೆಳೆಸ್ಕೊಂಡು ಬರ್ಬೇಕು. ಅದಕ್ಕೆ ಒಂದು ಗುಣ ಇದೆ, ಒಂದು ಗುಣ, ಹ್ಯೂಮಿಲಿಟಿ ಅಂತ. ಅದಕ್ಕೊಂದು ಒಳ್ಳೆ ವಾಕ್ಯ ಇದೆ, ಬಹಳ ಸ್ವಾರಸ್ಯವಾಗಿದೆ. ಒಬ್ಬ ಸಂತರ ವಾಣಿ ಇದು. ಸಂತರು ಬಹಳ ಹೋರಾಟದ ಜೀವನವನ್ನು ನಡೆಸಿರ್ತಾರೆ.
ಅಭ್ಯಾಸ ಮಾಡಿರ್ತಾರೆ ಕಷ್ಟಪಟ್ಟು. ಅದರ ಪರಿಣಾಮವಾಗಿ ಅತ್ಯಂತ ಶ್ರೇಷ್ಠವಾದ ವಾಣಿ ಅವರಿಂದ ಹೊರಗೆ ಹೊಮ್ಮಿರುತ್ತದೆ. ಒಬ್ಬ ಪಾಶ್ಚಿಮಾತ್ಯ ಸಂತ, ಅದು ಇಂಗ್ಲಿಷಲ್ಲಿ ಬರೆದಿದೆ, ಎ ಟ್ರೂ ಹಂಬಲ್ ಮ್ಯಾನ್ ಕನ್ವರ್ಟ್ಸ್ ಆಲ್ humiliations into humility. A true humble man converts all humiliations into humility. ಈ ಒಂದು ವಾಕ್ಯ ಸಾಕು ನಮ್ಮನ್ನು ನಿರಹಂಕಾರ ಭರಿತದ್ದಾಗಿ ಮಾಡಬೇಕು, ನಿರಹಂಕಾರಿಗಳದ್ದಾಗಿ ಮಾಡಬೇಕು. ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕಂತೆ? ನಿಜವಾದ ವಿನಯ ಮೂರ್ತಿ, ನಿಜವಾದ ಧೈರ್ಯಶಾಲಿ, ನಿಜವಾದ ದೀನ ಅವನೇನ್ ಮಾಡ್ತಾನೆ, ಅವನಿಗೆ ಮತ್ತೆ ಹೊಡೆತಗಳು ಬರ್ತಾ ಇರುತ್ತಂತೆ. ಅವಮಾನ ಮಾಡೋದು, ತಿರಸ್ಕಾರ ಮಾಡೋದು, ಯಾರೋ ಬಗೆ ಬಗೆಯ ಕಷ್ಟಗಳಿಗೆ ಅವರನ್ನು ಗುರಿ ಮಾಡೋದು, ನಾನಾ ಬಗೆಯ ತೊಂದರೆಗಳೆಲ್ಲ ಬರ್ತವೆ. ಹ್ಯುಮಿಲಿಯೇಷನ್ಸ್ ಅಂತಂದ್ರೆ ಅವಮಾನ, ಚೆನ್ನಾಗಿ ಹೊಗಳದು. ಹೊಗಳ ಅಂತಂದ್ಬಿಟ್ಟು ಇವನು ಹೇಳುದು ಬೆಲ್ಲೂರು ಏರಿದ ಹಾಗೆ, ಅಲ್ಲಿ ಇನ್ನೊಬ್ಬ ಇರ್ತಾನೆ, ಒಂದು ಗಳ ತಗೊಂಡು ಚುಚ್ಚಿ ಬಿಡ್ತಾನೆ, ಟುಸ್ ಅಂತ ಕೆಳಗೆ ಬಿದ್ದು ಬಿಡ್ತಾನೆ. ಅವನು ಇನ್ನೊಬ್ಬ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ತೇಪೆ ಹಚ್ಚಿ ಮತ್ತೆ ಗಾಳಿ ಹಾಕಿ ಹೊಗಳ್ತಾ ಇರ್ತಾನೆ. ಅವನು ಪುನಃ ಮರೆತು ತನ್ನ ಹಿಂದೆ ಈ ತರ ಗತಿ ಬಂದ್ಬಿಟ್ಟಿತ್ತು ಮತ್ತೆ ಅಲ್ಲಿ ಹೋಗ್ತಾ ಇರ್ತಾನೆ. ಈ ರೀತಿಯಲ್ಲಿ ನಾವು ಈ ಅಹಂಕಾರದ ದೆಸಿ ಮತ್ತೆ ಕಷ್ಟಕ್ಕೆ ಗುರಿ ಆಗ್ತಾ ಇರ್ತೇವೆ. ಆದ್ರೆ ಆ ವಿನಯಶಾಲಿ ಏನ್ ಮಾಡ್ತಾನೆ, ಯಾರೆಷ್ಟು ಚುಚ್ಚಿದ್ರು ಕೂಡ, ಯಾರೆಷ್ಟು ಅವಮಾನ ಮಾಡಿದ್ರು ಕೂಡ ಸುಮ್ಮನೆ ಇರ್ತಾನೆ. ಹೌದು, ನನ್ನನ್ನು ಅವ್ರು ಬೈದ್ರಲ್ಲ, ನಿಜ, ನಾನು ಬಯಸ್ಕೊಳ್ಳೋದಕ್ಕೆ ತಕ್ಕವನು, ನನ್ನ ಯೋಗ್ಯತೆ ಇರೋದೇ ಅಷ್ಟು, ಅದಕ್ಕೆ ಸರಿಯಾಗಿ ಅವನು ಹೇಳಿದ, ಸತ್ಯಾಂಶವನ್ನೇ ಅವನು ಹೇಳಿದ. ಹೇ ಭಗವಂತ, ನನ್ನನ್ನ ಸಮರ್ಥನನ್ನಾಗಿ ಮಾಡು. ಅವನೇನೋ ಹೇಳ್ತಾ ಇದ್ದಾನೆ, ಬಹುಶಃ ಅದು ಸತ್ಯ ಅಂತ ಕಾಣುತ್ತೀರಲ್ಲ, ಅಲ್ಲದಂತೆ ಮಾಡಿ ನೀನೇ ನನ್ನ ಕೈ ಹಿಡಿದು ಕಾಪಾಡಬೇಕು. ಲೋಕದ ಜನ ಎಲ್ಲ ನನ್ನ ಕೈ ಬಿಟ್ಟಿದ್ದಾರೆ, ಬಗೆ ಬಗೆಯಿಂದ ತಮಾಷೆ ಮಾಡ್ತಾ ಇದ್ದಾರೆ, ಬಗೆ ಬಗೆಯಿಂದ ನನ್ನನ್ನ ಟೀಸ್ ಮಾಡ್ತಾ ಇದ್ದಾರೆ. ಹೇ ಭಗವಂತ, ನನಗೇನು ಗೊತ್ತಾಗೋದಿಲ್ಲ. ಅವ್ರ ಜೊತೆಯಲ್ಲಿ ಆ ಬೈದವರು ಕೂಡ ನಮ್ಮ ಸ್ನೇಹಿತರು ಅಂತ ಕಬೀರದಾಸರು ಹೇಳ್ತಾರೆ. ಯಾರು ನಿನ್ನನ್ನು ನಿಂದಿಸ್ತಾರೋ ಅವರು ನಿನ್ನ ಆಪ್ತ ಸ್ನೇಹಿತರು. ಅವರಿಗೆ ನಿನ್ನ ಮನೆಯ ಅಂಗಳದಲ್ಲಿ ಒಂದು ಗುಡಿಸಲು ಕೊಟ್ಟಿರು. ನಿನ್ನ ಮನೆ ಎದುರುಗಡೆನೆ ಅಂಗಳದಲ್ಲಿ ಒಂದು ಗುಡಿಸಲು ಕಟ್ಟಿ ಅವ್ರನ್ನಲ್ಲಿ ಕಾಪಾಡ್ಕೊ. ಯಾಕೆಂದ್ರೆ ದಿನಾ ನಿನ್ನ ಕೊಳೆಯನ್ನ ತೊಳೆದು ಶುಚಿಗೊಳಿಸ್ತಾ ಇರೋದು. ಎಷ್ಟೆಷ್ಟು ಇನ್ನೊಬ್ರು ನಮ್ಮ ನಿಂದೆ ಮಾಡ್ತಾ ಇರೋ ಅಷ್ಟೆಷ್ಟು ನಾವು ಶುಚಿ ಆಗ್ತಾ ಇದ್ದೀವಿ. ಪುರಂದರದಾಸರಂತೂ ಇನ್ನೂ ಸ್ವಾರಸ್ಯವಾಗಿ ಹೇಳಿದ್ದಾರೆ, ಅದನ್ನ ನಾಲಿಗೆಯಿಂದಲೇ ನೆತ್ತಿ ಶುಚಿಗೊಳಿಸ್ತಾ ಇದ್ದಾರೆ. ಅಷ್ಟು ದಾರಿಗಳು ಅವರೆಲ್ಲ. ನಮ್ಮ ಕುರಿತಾಗಿ ಕೆಟ್ಟದಾಗಿ ಯಾರು ಮಾತನಾಡ್ತಾರೋ ಅವ್ರ ನಾಲಿಗೆಯಿಂದ ತಾನೇ ಮಾತನಾಡೋದು. ಹಾಗೆ ಮಾತನಾಡಿ ತಮ್ಮ ನಾಲಿಗೆಯಿಂದಲೇನೆ ನಮ್ಮ ವ್ಯಕ್ತಿತ್ವಕ್ಕೆ ಅಂಟಿಕೊಂಡಿರತಕ್ಕಂಥ ಕೊಳೆಯನ್ನೆಲ್ಲ ತೊಳೆದು ಶುಚಿಗೊಳಿಸ್ತಾ ಇದ್ದಾರೆ ಅಂತ ಈ ಬುದ್ಧಿಯಿಂದ ವಿನಯಶೀಲರಾಗಬೇಕೇ ವಿನಃ ಪ್ರತಿಕಾರ ನಾನೆಂತ ಸಂತ, ನಾನೆಷ್ಟು ಜಪ ಮಾಡಿದ್ದೇನೆ, ನಾನೆಷ್ಟು ಸಂತ, ನೀನು ನನಗೆ ಹೀಗಾದ್ರೆ ಏನು ಅಂತನ್ನುವ ಈ ಒಂದು ಪ್ರತಿಕ್ರಿಯೆ ತೋರಿಸ್ತು ಅಂತ ಹೇಳಿದ್ರೆ ಮತ್ತೆ ಭಗವಂತ ದೂರ ಆಗುವಂತ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಒಂದು ವಾಕ್ಯ ಎಷ್ಟು ಚೆನ್ನಾಗಿದೆ. ಎ ಟ್ರೂ ಹಂಬಲ್ ಮ್ಯಾನ್ ಕನ್ವರ್ಟ್ಸ್ ಆಲ್ ಹ್ಯುಮಿಲಿಯೇಷನ್ಸ್ ಇಂಟು ಹ್ಯುಮಿಲಿಟಿ. ನಾವು ಯಾವಾಗ ತುಂಬಾ ಕುಗ್ಗಿ ಕೆಳಗಡೆ, ಹೇ ಭಗವಂತ ನೀನ, ನನ್ನಿಂದ ಇನ್ನೇನು ಸಾಧ್ಯವಿಲ್ಲ ಅಂತ ಹೇಳಿದಾಗ ನಾನಿದ್ದೇನೆ ಅಂತ ಅವನು ಬರ್ತಾನೆ. ನಾನೇ ನೋಡ್ಕೋತೀನಿ ಅಂತ ಹೇಳಿದ್ರೆ ಅವನೆಲ್ಲ ಹೊರಟೋಗ್ತಾನೆ, ಬೇರೆ ಕಡೆ ಹೊರಟೋಗ್ತಾನೆ. ಆದ್ರಿಂದ ಈ ನಾನು ಅಂತ ಹೇಳ್ತಕ್ಕಂಥದ್ದೇ ಇಲ್ಲಿ ಕಳೆದ ಶನಿವಾರದಲ್ಲಿ ಅಥವಾ ಕಳೆದ ಶನಿವಾರ ಅದು ಹಿಂದಿನ ಶನಿವಾರ ನಾವು ನೋಡಿವಲ್ಲ, ಶ್ರೀರಾಮಕೃಷ್ಣ ಹೇಳಿದಂತೆ ಒಂದೊಂದು ದೊಣ್ಣೆ, ನದಿಯ ನೀರಿನಲ್ಲಿ ಒಂದು ದೊಣ್ಣೆಯನ್ನ ಅಡ್ಡ ಇಟ್ಬಿಟ್ರೆ ಆ ಕಡೆ ಆ ನೀರು, ಈ ಕಡೆ ಈ ನೀರು ಅಂತ ಹೇಳ್ತಕ್ಕಂಥ ಭೇದ ಬುದ್ಧಿ ಹುಟ್ಟುತ್ತದೆ. ಆದ್ರಿಂದ ಪ್ರತಿಯೊಬ್ಬರ ಅಹಂಕಾರವೂ ಕೂಡ ಒಂದೊಂದು ದೊಣ್ಣೆ ಅಂತ ಶ್ರೀರಾಮಕೃಷ್ಣ ಹೇಳಿದ್ರು. ಆ ದೊಣ್ಣೆ ಇಲ್ಲದೇನೆ ಇಷ್ಟೆಲ್ಲ ತಾಪತ್ರಯ ಬರುವುದು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಹಮ್ಮನ್ನ ಒಮ್ಮೆಗೆ ತಿಳಿಸಿ ಬಿಡಬೇಕಾಗ್ತದೆ, ಆ ದೊಣ್ಣೆಯನ್ನ ಒಮ್ಮೆಗೆ ಎಸ್ದು ಬಿಡ್ತಾರೆ. ಅದಕ್ಕೆ ಯಾರೋ ಒಬ್ಬರು ಭಕ್ತರು ಉಪನ್ಯಾಸ ಮುಗಿದ ಮೇಲೆ ಬಂದು ಹೇಳಿದ್ರು, ಸ್ವಾಮೀಜಿ, ಮಕ್ಕಳ ಕೈಲಿ ಚಾಕು ಇದ್ರೆ ಅವಳು ಎಸಿವಿ ಅಂತ ಹೇಳಿದ್ರೆ ಎಸಿವಿಲ್ಲ, ಅವು ಗಟ್ಟೆ ಹಿಡ್ಕೊಂಡ್ಬಿಡುತ್ತವೆ, ನಾವೇ ದೊಡ್ಡವರು ಹೋಗಿ ಅದನ್ನ ಕಿತ್ಕೊಳ್ಬೇಕಾಗುತ್ತೆ. ಹಾಗೇನೇನೆ ದೊಣ್ಣೆಗಳು ನಮ್ಮ ಕೈಲಿ ಸೇರ್ಕೊಂಡ್ಬಿಟ್ಟಿವೆ, ನೀವೇ ಕಿತ್ಕೊಳ್ಬೇಕು ನೀವು ಅಂತ ಹೇಳಿ.
ನಾನು ಇನ್ನೇ ಒಂದು ದೊಣ್ಣೆ ಸಂಗ್ರಹಿಸಬೇಕಾಯ್ತು. ಶ್ರೀರಾಮಕೃಷ್ಣ ಬಳಿಕ ಹೇಳ್ತಾರೆ, ಯಾರು ತಾನೇ ತನ್ನನ್ನು ಯಜಮಾನ ಅಂತ ಭಾವಿಸಿಕೊಂಡಿದ್ದಾನೋ ಆತನ ಹೃದಯಕ್ಕೆ ಭಗವಂತ ಸುಲಭದಲ್ಲಿ ಬರುವುದಿಲ್ಲ. ಆದರೆ ಆತನ ಕೃಪೆ ದೊರೆತೊಡನಿಗೆ ಆತನ ದರ್ಶನ ದೊರೆಯುತ್ತದೆ. ಆತ ಜ್ಞಾನ ಸೂರ್ಯ, ಕೇವಲ ಆತನ ಒಂದು ಕಿರಣವೇ ಈ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟಿದೆ. ಆದ್ದರಿಂದಲೇ ನಮಗೆ ಒಬ್ಬರನ್ನೊಬ್ಬರು ಅರಿತುಕೊಳ್ಳಲು ಮತ್ತು ವಿವಿಧ ಜ್ಞಾನವನ್ನು ಸಂಪಾದಿಸಿಕೊಳ್ಳಲು ಸಾಧ್ಯವಾಗುತ್ತಿರುವುದು. ಆತ ತನ್ನ ಬೆಳಕನ್ನು ತಾನೇ ತನ್ನ ಮುಖದ ಮೇಲೆ ಬೀಳಿಸಿಕೊಂಡದ್ದೇ ಆದರೆ ಆಗ ಮಾತ್ರ ಆತನ ದರ್ಶನ ಪಡೆಯಬಹುದು. ಸಾರ್ಜೆಂಟ್, ರೈಲ್ವೆ ಸಾರ್ಜೆಂಟ್ ರಾತ್ರಿ ವೇಳೆ ಕತ್ತಲೆಯ ಕಾಲದಲ್ಲಿ ಕೈಯಲ್ಲಿ ಲಾಠಿಯನ್ನು ಹಿಡಿದುಕೊಂಡು ಕಾವಲು ಕಾಯ್ತಾ ಸುತ್ತಾಡ್ತಾನೆ. ಆತನ ಮುಖ ಯಾರಿಗೂ ಕಾಣಬರುವುದಿಲ್ಲ. ಆದ್ರೆ ಆ ಲಾಠಿನ ಬೆಳಕಿನಿಂದ ಆತ ಎಲ್ಲರ ಮುಖವನ್ನೂ ನೋಡಬಲ್ಲ. ಉಳಿದವರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಬಲ್ಲರು. ಒಂದು ಪಕ್ಷ ಯಾರಾದರೂ ಸಾರ್ಜೆಂಟ್ನನ್ನ ನೋಡ್ಬೇಕು ಅಂತಿದ್ರೆ ಆತ ಅವನನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಮಹಾಶಯ, ಕೃಪೆ ಇಟ್ಟು ಬೆಳಕನ್ನ ನಿಮ್ಮ ಮುಖದ ಮೇಲೆ ತಿರುಗಿಸಿಕೊಳ್ಳಿ, ನಿಮ್ಮನ್ನು ನೋಡ್ಬೇಕು ಅಂತ ನನಗೆ ಆಸೆ ಇದೆ ಅಂತ. ಅದೇ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹೇ ಪ್ರಭು, ಕೃಪೆ ಮಾಡಿ ಜ್ಞಾನದ ಬೆಳಕನ್ನ ನಿನ್ನ ಮೇಲೆ ನೀನು ಬೀಳಿಸ್ಕೋ, ಆಗ ನಿನ್ನ ಮುಖವನ್ನ ನಾನು ನೋಡೋದು ಸಾಧ್ಯವಾಗ್ತದೆ ಅಂತ ಹೀಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಶ್ಲೋಕ ಬರ್ತದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಸತ್ಯಧರ್ಮಾಯ ದೃಷ್ಟಯೇ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಹಿರಣ್ಮಯವಾದ ಪಾತ್ರದಿಂದ ಸತ್ಯಸ್ವರೂಪಿಯಾದ ಪರಮಾತ್ಮನ ಮುಖ ಮುಚ್ಚಲ್ಪಟ್ಟಿದೆ. ಅಂದ್ರೆ ಪರಮಾತ್ಮ ಸತ್ಯ ಸ್ವರೂಪಿ, ಜ್ಯೋತಿ ಸ್ವರೂಪಿ. ಆ ಜ್ಯೋತಿ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಕಡೆಗೂ ಕೂಡ ಪಸರಿಸ್ತಾ ಇದೆ, ಹೊರಮುಖವಾಗಿ ಹರಿತಾ ಇದೆ. ಅತ್ತ ಕಡೆ ನಾವಿರತಕ್ಕಂಥವರು ಇತ್ತ ಕಡೆ ಮುಖ ಹರಿಸ್ತು ಅಂತ ಹೇಳಿದ್ರೆ ಭಗವಂತನ ಮುಖ ಕಾಣುವುದಿಲ್ಲ, ಆ ಹಿರಣ್ಮಯವಾದಂತಹ ಜ್ಯೋತಿಯೇ ಕಾಣ್ತಾ ಇದೆ. ಅದಕ್ಕೋಸ್ಕರ ಪ್ರಾರ್ಥನೆ ಏನು? ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಅಪಾವೃಣು ಅಂದ್ರೆ ಆ ಬೆಳಕನ್ನು ನಿನ್ನ ಕಡೆಗೆ ಹರಿಸಿಕೋ, ಆಗ ನಾನು ನಿನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ. ಸತ್ಯ ಧರ್ಮ ಸ್ವರೂಪಿಯಾದ ನಿನ್ನನ್ನು ನಾನು ಸ್ಪಷ್ಟವಾದ ರೀತಿಯಲ್ಲಿ ಯಾವತ್ತಾಗಿ ಕಾಣೋದಕ್ಕೆ ಸಾಧ್ಯವಾಗುತ್ತದೆ ಅಂತ ಆ ಪ್ರಾರ್ಥನೆ. ಅದನ್ನೇ ಶ್ರೀರಾಮಕೃಷ್ಣ ಈ ಸಾರ್ಜೆಂಟನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.